ನಮಸ್ಕಾರ ಸ್ನೇಹಿತರೆ ಮಂತ್ಲಿ ಕರೆಂಟ್ ಅಫೇರ್ ಏನ್ ಮಾಡ್ತಾ ಇದ್ವಿ ಮೇ ತಿಂಗಳ ಪ್ರಚಲಿತ ವಿದ್ಯಮಾನಗಳನ್ನು ಡಿಸ್ಕಸ್ ಮಾಡೋಣ. ನಮ್ಮ ಪ್ಲೇಲಿಸ್ಟ್ ಹೋದ್ರೆ ನಿಮಗೆ ಮಂತ್ಲಿ ಸಪರೇಟ್ ಮತ್ತೆ ವೀಕ್ಲಿ ಸಪರೇಟ್ ಪ್ಲೇಲಿಸ್ಟ್ ಸಿಗುತ್ತೆ. ಅಲ್ಲೋಗಿ ತಾವು ನಾವು ಮಾಡಿರತಕ್ಕಂಥ ಪ್ರೀವಿಯಸ್ ಮಂತ್ ನೋಡ್ಕೋಬಹುದು. ಹಾಗೆ ಲಾಸ್ಟ್ ಇಯರ್ ಮ್ಯಾರಥಾನ್ ವಿಡಿಯೋಸ್ಗಳಿದೆ, ಎಲ್ಲ ಲಿಂಕ್ಸ್ ಗಳನ್ನು ಕೂಡ ನಾನು ಕೊಡ್ತೀನಿ. ಇದೇ ವಿಡಿಯೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ನಾವು ಇದು ಮಂತ್ಲಿ ಕರೆಂಟ್ ಅಫೇರ್ ತುಂಬಾ ಇರ್ತಾರೆ, ಸ್ವಲ್ಪ ಮೀಡಿಯಂ ಫಾಸ್ಟ್ ಅಲ್ಲಿ ಹೋಗೋಣ. ಜೊತೆಗೆ ಕ್ರಿಸ್ಪ್ ಅಂಡ್ ಕ್ಲಿಯರ್ ಆಗಿ ಪಾಯಿಂಟ್ ಟು ಪಾಯಿಂಟ್ ಮಾತ್ರ ಡಿಸ್ಕಸ್ ಮಾಡೋಣ. ತುಂಬಾ ಡೀಟೇಲ್ ಆಗಿ ನಾವು ವೀಕ್ಲಿ ಕರೆಂಟ್ ಅಫೇರ್ ಡಿಸ್ಕಸ್ ಮಾಡಿರ್ತೀವಿ. ಸೊ ಹಂಗಾಗಿ ಇಲ್ಲಿ ಪಾಯಿಂಟ್ ಟು ಪಾಯಿಂಟ್ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಹಾಗಾದ್ರೆ. ಈಶಾನ್ಯ ಭಾರತದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಮಸೂದೆಯನ್ನು ಅಂಗೀಕರಿಸಿದ ಮೊದಲ ರಾಜ್ಯ ಯಾವುದು? ಅಂದ್ರೆ ಭಾರತದಲ್ಲಿ ಇದು ಮೂರನೇ ರಾಜ್ಯ. ಗೊತ್ತಲ್ಲ, ಇದು ಮೂರನೇ ರಾಜ್ಯ ಭಾರತದಲ್ಲಿ. ಈಶಾನ್ಯ ಆದ ತಕ್ಷಣ ಮೊದಲನೇ ರಾಜ್ಯ ನಾರ್ತ್ ಈಸ್ಟ್ ಸ್ಟೇಟ್. ನಾರ್ತ್ ಈಸ್ಟ್ ಸ್ಟೇಟ್ ಅಲ್ಲಿ ಫಸ್ಟ್ ಒನ್ ಯಾವುದು? ಅಸ್ಸಾಂ. ಸೊ ಇನ್ಯಾವ್ದಾಗ್ರೆ ಎರಡು ರಾಜ್ಯ ಹೇಳ್ತೀರಾ? ಒಂದು ಉತ್ತರಾಖಂಡ, ಇನ್ನೊಂದು ಗುಜರಾತ್. ಸೊ ಗೊತ್ತಿರಬೇಕಿದು. ಅಲ್ಲಿ ನಾವು ಚೀಫ್ ಮಿನಿಸ್ಟರ್ ಏನೋ ಮತ್ತೆ ಇವರು ಇದನ್ನೆಲ್ಲ ಸೇರಿ ಇಲ್ಲಿ ಸರನಲ್ಲಿ ಪಾಸ್ ಮಾಡ್ತಾರೆ. ಒಂದಷ್ಟು ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊತಾ ಹೋಗೋಣ. ಅಸ್ಸಾಂ ವಿಧಾನಸಭೆಯಲ್ಲಿ UCC ಅಸ್ಸಾಂ ಮಸೂದೆ ಯೂನಿಫಾರ್ಮ್ ಸಿವಿಲ್ ಕೋಡ್ ನಿಮಗೆ ಯಾವ ವಿಧಿಯಲ್ಲಿ ಬರುತ್ತೆ ಹೇಳಿ ನೋಡೋಣ. ಹೇಳ್ತೀರಾ? DPSP ಬರುತ್ತಲ್ಲ, ಯಾವ ವಿಧಿ ಹೇಳಿ ಕಮೆಂಟ್ ಮಾಡಿ. ಇದರಲ್ಲಿ ಏನೇನಿದೆ ಮತ್ತೆ ಏನಕ್ಕೆ ವಿನಾಯಿತಿ ಇದೆ ಅಂತ ನೋಡ್ಕೋಬೇಕು. ಯೂನಿಫಾರ್ಮ್ ಸಿವಿಲ್ ಕೋಡ್ ನಿಮ್ಗೆ ಗೊತ್ತೇ ಇದೆ, ಸೆಪರೇಟ್ ಕಾನೂನು, ಎಲ್ಲರಿಗೂ ಒಂದೇ ಕಾನೂನು. ಬಹುಪತ್ನಿತ್ವ ಇರಲ್ಲ, ಅಲ್ಲಿ ಏಕಪತಿತ್ವ ಇರುತ್ತೆ ನೋಡಿ, ಅದು ನಿಷೇಧ ಇದೆ. ಅದನ್ನ ಉಲ್ಲಂಘನೆ ಮಾಡೋ 7 ವರ್ಷವರೆಗೆ ಜೈಲು ಶಿಕ್ಷೆ ಇದೆ. ಎಸ್ಪೆಷಲಿ ಪರಿಶಿಷ್ಟ ಪಂಗಡಗಳು, ಅಲ್ಲಿ ಶೆಡ್ಯೂಲ್ ಟ್ರೈಬ್ ಬುಡಕಟ್ಟುಗಳು ಏನಿರುತ್ತೆ ಅಂತವ್ರಿಗೆ ಇದರಿಂದ ಎಕ್ಸ್ಕ್ಲೂಷನ್ ಇದೆ, ವಿನಾಯಿತಿ ಇದೆ. ಲಿವ್ ಇನ್ ಸಂಬಂಧಗಳು, ಲಿವ್ ಇನ್ ರಿಲೇಶನ್ಶಿಪ್ ಇರ್ತಾರಲ್ಲ, 1 ತಿಂಗಳೊಳಗೆ ಅವರು ಇದ್ರೆ ಅದನ್ನ ರಿಜಿಸ್ಟರ್ ಮಾಡ್ಕೋಬೇಕು ಕಡ್ಡಾಯವಾಗಿ. ಮಾಡ್ಕೊಳ್ಳಿಲ್ಲ ಅಂತಂದ್ರೆ 3 ತಿಂಗಳವರೆಗೆ ಜೈಲಾಗುತ್ತೆ, 10,000 ದಂಡ ಅಥವಾ 2 ವಿಧಿಸಬಹುದು. ಮತ್ತೆ ಸಮಾನ ಉತ್ತರಾಧಿಕಾರ, ಯಾವುದೇ ಆಸ್ತಿ ಪಾಸ್ತಿ ಯಾವುದೇ ಒಂದಿದ್ರು ಕೂಡ ಲಿಂಗ ಸಮಾನವಾಗಿರುತ್ತೆ, ಏಕರೂಪದಲ್ಲಿರುತ್ತೆ. ಗಂಡು ಹೆಣ್ಣು ಅಂತ ಭೇದ ಭಾವ ಇಲ್ಲ, ಎಲ್ಲರಿಗೂ ಸಮಾನವಾಗಿ ಉತ್ತರಾಧಿಕಾರ ಇರುತ್ತೆ ಆಸ್ತಿ ಬಗ್ಗೆ. ಇನ್ನು ವಿಚ್ಛೇದನಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಆಲ್ರೆಡಿ ಹೇಳಿದೆ, ಟ್ರಿಪಲ್ ತಲಾಕ್ ಅವೆಲ್ಲ ಇಲ್ಲ. ಬಹುಪತ್ನಿತ್ವ ಇಲ್ಲ. ಮತ್ತೆ ಅಕಸ್ಮಾತ್ ಪತಿ ಏನಾದ್ರು ಅತ್ಯಾಚಾರ ಮಾಡಿದ್ರೆ ಬೇರೆ ಮಹಿಳೆ ಮೇಲೆ, ಅಸ್ವಾಭಾವಿಕ ಅಪರಾಧ ತಪ್ಪಿಸ, ಅಸ್ವಾಭಾವಿಕ ಅಂದ್ರೆ ಇದರಲ್ಲಿ ಸೇಮ್ ಲಿಂಗ್ ಸೆಕ್ಸ್ ಮಾಡಿದ್ರೆ ಸೊ ಈ ತರ ಏನಾದ್ರು ಅದು ಒಂದು ಗ್ರೌಂಡ್ಸ್ ಆಗುತ್ತೆ. ಮಹಿಳೆ ಪತ್ನಿ ಈ ಒಂದು ಗ್ರೌಂಡ್ಸ್ ಮೇಲೂ ಕೂಡ ವಿಚ್ಛೇದನ ತಗೋಬಹುದು, ಡೈವರ್ಸ್ ತಗೋಬಹುದು. ಇದು ಮದುವೆಗೆ 18 ವರ್ಷ ಮಹಿಳೆಯರಿಗೆ, 21 ಪುರುಷರಿಗೆ ಏಕಪತಿತ್ವ ಕಡ್ಡಾಯ. ಎಲ್ಲಾ ವಿವಾಹಗಳನ್ನು ಕಡ್ಡಾಯವಾಗಿ ನೋಂದಣಿ ಮಾಡ್ಕೋಬೇಕಾಗತ್ತೆ, ಇದು ಕೂಡ ಇಂಪಾರ್ಟೆಂಟ್. ಇದಷ್ಟು ಪ್ರಮುಖವಾದ ಪಾಯಿಂಟ್ಸ್ಗಳು ಸ್ನೇಹಿತರೆ, ಕೊಟ್ಟಿದ್ದು ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರ ಸಂಖ್ಯೆ ಹೆಚ್ಚಿದೆ. ಇದರಲ್ಲಿ ತುಂಬಾ ಕನ್ಫ್ಯೂಷನ್ ಮಾಡೋದು ನಿಮ್ಗೆ ಇದೇ ಕ್ವಶನ್. ಇಲ್ಲಿ ಎಷ್ಟು ನೋಡಿ, CJ ಹೊರತುಪಡಿಸಿ ಎಷ್ಟು ನ್ಯಾಯಾಧೀಶರು ಅಂತ ಕೇಳಿದ್ದೇನೆ. 33ರಿಂದ 37. ಇಲ್ಲಿ ಸರ್ 34ರಿಂದ 38 ಇನ್ಕ್ಲೂಡಿಂಗ್ CJ. ಇದು ಎಕ್ಸಾಮ್ ನಿಮ್ಗೆ ಈ ತರ ಪರ್ಟಿಕ್ಯುಲರ್ ಆಗಿ ಕೇಳ್ತಾರೆ. CJ ಇಲ್ದೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇಲ್ದೆ ಅದರ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಎಷ್ಟು ಅಂದ್ರೆ 37. CJ ಸೇರಿಸಿದ್ರೆ +1, 37 +1 ಅಂತ ನೆನಪಿಟ್ಕೊಳ್ಳಿ. ಎಕ್ಸ್ಕ್ಲೂಡಿಂಗ್ CJ ಅಂತ ಕೊಟ್ರೆ 37, ಇವಾಗ 33ರಿಂದ 37 ಕೇಳಿಸಿದ್ದಾರೆ. ಇನ್ಕ್ಲೂಡಿಂಗ್ CJ ಅಂತ ಕೊಟ್ರೆ 34ರಿಂದ 38. ಇದು ಗೊತ್ತಿರಲಿ, ಸೊ ವೆರಿ ಇಂಪಾರ್ಟೆಂಟ್. ಇಲ್ಲಿ ಸುಗ್ರೀವಾಜ್ಞೆ ಬಗ್ಗೆ ಮಾತಾಡ್ತಾರೆ ನೋಡಿ. ಇದು ಈ ಸುಗ್ರೀವಾಜ್ಞೆ ಹೊರಡಿಸೋದು ಯಾರು ಸರ್? ರಾಷ್ಟ್ರಪತಿಗಳು. ಯಾವ ವಿಧಿ ಇರುತ್ತೆ ಅದು ಗೊತ್ತಿರ್ಬೇಕು ನಿಮ್ಗೆ. ನೋಡಿ, ಇದನ್ನ ಇಟ್ಕೊಂಡು ನಿಮ್ಗೆ ಸ್ಟ್ಯಾಟಿಕ್ ಪೋರ್ಷನ್ಸ್ ನ ಬಗ್ಗೆ ನಿಮ್ಗೆ ಕ್ವಶನ್ಸ್ ಮಾಡ್ತಕ್ಕಂಥದ್ದು. ಸುಗ್ರೀವಾಜ್ಞೆ ಬಂದು ನಿಮ್ಗೆ 123ನೇ ವಿಧಿ ಗೊತ್ತಿರಬೇಕು, ಆರ್ಟಿಕಲ್. 123ನೇ ಆರ್ಟಿಕಲ್ ಏನ್ ಹೇಳುತ್ತೆ? ಯಾವಾಗ ಸಂಸತ್ತು ಇರಲ್ಲ ಅವಾಗ ಮುಖ್ಯಮಂತ್ರಿ ನೇತೃತ್ವದ ಮಂತ್ರಿಮಂಡಲ ಶಿಫಾರಸಿನ ಮೇರೆಗೆ ಸುಗ್ರೀವಾಜ್ಞೆ ಹೊರಡಿಸಬಹುದು. ಯಾವಾಗ ಸಂಸತ್ ಅಧಿವೇಶನಕ್ಕೆ ಬರುತ್ತೆ, ಮರುಸಭೆ ಸೇರಿದ 6 ವಾರ 6 ವೀಕ್ಸ್ ಅಲ್ಲಿ ಅದನ್ನ ಅವರು ಅಪ್ರೂವಲ್ ಪಡ್ಕೋಬೇಕಾಗುತ್ತೆ, ಇಲ್ಲಾಂದ್ರೆ ಇದು ರದ್ದಾಗುತ್ತೆ. ಇನ್ನು ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಬಹುದು, ಫಸ್ಟ್ ಯಾವಾಗ ಈ ಅಮೆಂಡ್ಮೆಂಟ್ ಆಯ್ತು, ಯಾವಾಗ ತಿದ್ದುಪಡಿ ಆಯ್ತು ಜಡ್ಜಸ್ನೇ? ನೋಡಿ, 1950 ಏನು ನಮಗೆ ಸಂವಿಧಾನ ಬಂದಾಗ 7 ಜಡ್ಜಸ್ ಮಾತ್ರ ಇದ್ದಿದ್ದು. 1956 ಪುನಃ ಅಮೆಂಡ್ಮೆಂಟ್ ಮಾಡ್ತಾರೆ 10 ಜಡ್ಜ್ಗೆ. ನಾ ಐ ವಿಲ್ ಟೆಲ್ ಯು. ಇಲ್ಲಿ ನೋಡಿ,
ಫಸ್ಟ್ 7 ಇತ್ತು, 10, 13, 17, 25, 30, 33, 9 ಆದ್ಮೇಲೆ 19 ಆದ್ಮೇಲೆ 26 ಜಾಸ್ತಿ ಮಾಡಿರೋದು. ಓಕೆ, 37 ಎಕ್ಸ್ಕ್ಲೂಡಿಂಗ್ ಸಿ ಜೆ ಪ್ಲಸ್ 1 ಮುಖ್ಯ ನ್ಯಾಯಮೂರ್ತಿ. ಓಕೆ, ಚೀಫ್ ಜಸ್ಟಿಸ್. ಅಂಡ್ ಇಲ್ಲಿ ಇನ್ನೊಂದು ನಿಮಗೆ ಆರ್ಟಿಕಲ್ ಗೊತ್ತಿರಬೇಕು, ಯಾವ ವಿಧಿ ಅಂಡರ್ ಅಲ್ಲಿ ನಾವು ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರ ಸಂಖ್ಯೆ ಹೆಚ್ಚಿಸಬಹುದು ಅಂದ್ರೆ 124ನೇ ವಿಧಿ ಗೊತ್ತಿರಬೇಕು ಇದು ಕೂಡ. ಓಕೆ ಸರ್, ವೆರಿ ಇಂಪಾರ್ಟೆಂಟ್ ಇದೆಲ್ಲ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಇನ್ನೊಂದು ಕ್ವಶನ್ ತಗೋತೀನಿ, ಇದರ ಮೇಲೆ ಇನ್ನೊಂದು ತರ ಕೇಳ್ಬೋದು ನಿಮಗೆ. ಈಗ ಸುಗ್ರೀವಾಜ್ಞೆಯನ್ನು 33ರಿಂದ 37 ಹೆಚ್ಚಿಸಲಾಯಿತು ಭಾರತದ ಮುಖ್ಯ ನ್ಯಾಯಮೂರ್ತಿ ಹೊರತುಪಡಿಸಿ. ಭಾರತ ಸಂವಿಧಾನ ಯಾವ ವಿಧಿಯು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ನಿರ್ಧರಿಸುವ ಸಂಸತ್ತಿಗೆ ಅಧಿಕಾರ ನೀಡುತ್ತಾರೆ? ನೋಡೋದು ಹೆಂಗಿದೆ ಕ್ವಶನ್, ಡೀಟೇಲ್ ಆಗಿದೆ. ಸಂಸತ್ತಿಗೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ಅಥವಾ ಸುಗ್ರೀವಾಜ್ಞೆ ಮುಖಾಂತರ ಮಾಡಿ, ಅಥವಾ ಸಂಸತ್ತಿನಲ್ಲಿ ಸುಗ್ರೀವಾಜ್ಞೆ ಮಾಡಿದ್ರೆ ಸಂಸತ್ತಿನಲ್ಲಿ ಅದನ್ನ ಬಿಲ್ ಮುಖಾಂತರ ಅಪ್ರೂವ್ ತಗೋಬೇಕು. ಈಗ ಸಂಸತ್ ಇರ್ಲಿಲ್ಲ ಸದನ, ಹಾಗಾಗಿ ಸುಗ್ರೀವಾಜ್ಞೆ ನೆಕ್ಸ್ಟ್ ವಿಂಟರ್ ಸೆಷನ್ ನಲ್ಲಿ ಅಪ್ರೂವ್ ತಗೋತಾರೆ. ಇಲ್ಲಿ ಯಾವ ವಿಧಿ ಅಂತ ಕೇಳಿರೋದು 124, ನಾನು ಈಗ ತಾನೇ ಹೇಳಿದೆ. 123 ಆರ್ಡಿನೆನ್ಸ್ ಅಂತೀವಿ, ಆರ್ಡಿನೆನ್ಸ್ ಅಥವಾ ಸುಗ್ರೀವಾಜ್ಞೆ. 124 ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆನ ಏರಿಸಲು. ಓಕೆ, ನಾನು ಈಗ ತಾನೇ ನಿಮಗೆ ತೋರಿಸ್ದೆ. ಇದು 124 ಸಬ್ ಕ್ಲಾಸ್ 1, ಇನ್ನು ಡೈರೆಕ್ಟ್ ಆಗಿ ಹೇಳ್ಬೇಕಾದ್ರೆ, ಪರ್ಟಿಕ್ಯುಲರ್ ಹೇಳ್ಬೇಕಾದ್ರೆ. ಓಕೆ, ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಭಾರತ ರ್ಯಾಂಕ್ ಕುಸಿತ ಆಗಿದೆ. ಲಾಸ್ಟ್ ಇಯರ್ 151 ಇದ್ವಿ, ಈಗ 157. ಈ ಪಾಯಿಂಟ್ ಬೇಕಾದ್ರೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಕೇಳ್ಬೋದು. ಒಟ್ಟು 180 ದೇಶಗಳಲ್ಲಿ 157ನೇ ಸ್ಥಾನದಲ್ಲಿ ಇದ್ವಿ ಸ್ನೇಹಿತರೆ. ಈ ಸೂಚ್ಯಂಕವನ್ನು ವರ್ಲ್ಡ್ ಪ್ರೆಸ್ ರಿಪೋರ್ಟರ್ ಬಿಡುಗಡೆ ಮಾಡುತ್ತಾ? ವರ್ಲ್ಡ್ ಪ್ರೆಸ್ ರಿಪೋರ್ಟರ್ ಅಲ್ಲ, ಬಾರ್ಡರ್ ವಿತೌಟ್ ಫೋರ್ಸಸ್ ಅಲ್ವಾ ಸರ್? ಯಾವುದು ಈ ಆಪ್ಷನ್ ತಪ್ಪು. ಭಾರತ ತುಂಬಾ ಗಂಭೀರ ವರ್ಗದಲ್ಲಿ ಇರ್ತಲಾಗಿದೆ. ಹೌದು ಸರ್, ವೆರಿ ಸೀರಿಯಸ್ ಕ್ಯಾಟಗರಿಯಲ್ಲಿ ಬರುತ್ತೆ. ಸೊ ಆಪ್ಷನ್ 1 and 3 ಇಸ್ ದ ರೈಟ್ ಆನ್ಸರ್. ಓಕೆ, ಇದ್ರ ಬಗ್ಗೆ ಡೀಟೇಲ್ ತಿಳ್ಕೊಳ್ಳೋಣ. 2025ರಲ್ಲಿ ಎಷ್ಟಿತ್ತು, 24ರಲ್ಲಿ ಎಷ್ಟಿತ್ತು? ಇದನ್ನ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅಂತಕ್ಕಂಥ ಸಂಸ್ಥೆ ರಿಪೋರ್ಟ್ ಮಾಡೋದು, ಬಿಡುಗಡೆ ಮಾಡೋದು. ವೆರಿ ಸೀರಿಯಸ್ ಕ್ಯಾಟಗರಿ ಇದೆ ಭಾರತ. ಈ ಸರಿ 157ನೇ ಸ್ಥಾನದಲ್ಲಿದೆ ಸ್ನೇಹಿತರೆ. ಲಾಸ್ಟ್ ಟೈಮ್ 2025 151 ಇತ್ತು, 24ರಲ್ಲಿ 159 ಇಂಪ್ರೂವ್ ಆಗಿದ್ವಿ. ಈಗ ಇನ್ನೂ ಪುನಃ ಡೌನ್ ಆಗಿದೀವಿ. ಟಾಪ್ 5 ನೇಷನ್ಸ್ ಯಾವುದು ಒಳ್ಳೆ ಪ್ರೆಸ್ಗೆ ಫ್ರೀಡಮ್ ಕೊಟ್ಟಿರೋದು ಅಂದ್ರೆ? ನಾರ್ವೆ, ಎಸ್ಟೋನಿಯಾ, ನೆದರ್ಲ್ಯಾಂಡ್ಸ್, ಸ್ವೀಡನ್. ಆಲ್ಮೋಸ್ಟ್ ನಿಮಗೆ ನಾರ್ಡಿಕ್ ಕಂಟ್ರೀಸ್ ಅಂತ ಅವುಗಳು ಇರ್ತವೆ ಯಾವಾಗ್ಲೂ. ಓಕೆ, ನಾರ್ಡಿಕ್ ಕಂಟ್ರೀಸ್ಗಳು ಯಾವಾಗ್ಲೂ ನಿಮಗೆ ಇರುತ್ತೆ. ಎಸ್ಪೆಷಲಿ ಬ್ಯಾಕ್ವರ್ಡ್ ಯಾವ್ದು ಇರುತ್ತೆ ಹೇಳಿ? ಯಾವ ಒಂದು ಸೋಷಿಯಲ್ ಸಮಾಜವಾದಿ, ಓಕೆ, ಇಂಥಪ್ಪ ಒಂದು ಈಗ ಚೀನಾ, ರಷ್ಯಾ, ನಾರ್ತ್ ಕೊರಿಯಾ ಇಂಥವು ಬರುತ್ತೆ ನೋಡಿ. ಇಲ್ಲಿ ನೋಡಿ ಲಾಸ್ಟ್ ಬಾಟಮ್ 5 ಎರಿಟ್ರಿಯಾ, ನಾರ್ತ್ ಕೊರಿಯಾ, ಚೀನಾ, ಇರಾನ್, ಸೌದಿ, ಇವುಗಳು ಏನಾಗುತ್ತೆ ಬಾಟಮ್ 5 ಇರತಕ್ಕಂಥದ್ದು. ಓಕೆ, ಇನ್ನು ಭಾರತ ಒಂದು ಬೇರೆ ಬೇರೆ ನೋಡಿ ರೀಸೆಂಟ್ ಇಂಡಿಸಿಸ್ ಬೇರೆ ಬೇರೆ ರಿಪೋರ್ಟ್ ಅಲ್ಲಿ ಎಷ್ಟೆಷ್ಟು ರ್ಯಾಂಕ್ ಇದೆ ಅಂತ ಕೂಡ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಟ್ಟಿರ್ತೀನಿ. ಇಲ್ಲಿ ಯಾಕೆ ಕೊಡ್ತೀನಿ ಅಂದ್ರೆ ನೀವು ಮರ್ತೋಗಿದ್ರೆ ರಿಮೆಂಬರ್ ಮಾಡ್ಕೊಳ್ಳಿ ಅಂತ. ಓಕೆ, ಇನ್ನು ಇದನ್ನ ಯಾವ ಬೇಸಿಸ್ ಮೇಲೆ ಹೇಳ್ತೀವಿ ಅಂತ 5 ಇಂಡಿಕೇಟರ್ ಇದೆ ಕೇಳಬಹುದು. 5 ಇಂಡಿಕೇಟರ್ಸ್ ಅಂತ ಕರಿತೀವಿ, ಸೂಚಕಗಳು. ಪೊಲಿಟಿಕಲ್ ಕಂಟೆಕ್ಸ್ಟ್, ಲೀಗಲ್ ಫ್ರೇಮ್ ವರ್ಕ್ ಅಂದ್ರೆ ಪೊಲಿಟಿಕಲಿ ಹೆಂಗಿದೆ, ಲೀಗಲ್ ಪ್ರೆಸ್ಗಳಿಗೆ ಹೆಂಗಿದೆ ಅದು ಒಂದು ಕಾನೂನು, ಎಕನಾಮಿಕ್ ಆರ್ಥಿಕತೆ ಹೆಂಗಿದೆ, ಸೋಶಿಯೋ ಕಲ್ಚರ್, ಸೇಫ್ಟಿ ಆಫ್ ಜರ್ನಲಿಸ್ಟ್ ಹೆಂಗಿದೆ ಅಂತ. ಓಕೆ, ಇನ್ನು ನಮ್ಮ ಪಕ್ಕದ ರಾಷ್ಟ್ರಗಳು ನೋಡೋದು ನಾವೇ ಹಿಂದೆ ಇದೀವಿ. ನೇಪಾಳ ನೋಡಿ 87ನೇ ಸ್ಥಾನದಲ್ಲಿದೆ, ಮಾಲ್ಡೀವ್ಸ್ 108, ಶ್ರೀಲಂಕಾ 134. ಓಕೆ, UAE ಇಲ್ಲಿ ಕೊಟ್ಟಿ ನೋಡಿ, ಪಾಕಿಸ್ತಾನ, ಬಾಂಗ್ಲಾದೇಶ್ 156, ಪಾಕಿಸ್ತಾನ. ನಾವು ಪಾಕಿಸ್ತಾನಕ್ಕಿಂತ ಹಿಂದಿವಿ ಪ್ರೆಸ್ ಫ್ರೀಡಮ್ ಅಲ್ಲಿ, 157 ಇದ್ದೀವಿ ನಾವು. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ ಎಕ್ಸಾಮ್ ಅಲ್ಲಿ ಕೇಳಬಹುದು. ಇಂಡಿಕೇಟರ್ಸ್ ಕೇಳ್ತಾನೆ, ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಏನಿದೆ, ಮತ್ತೆ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ನಾವು ಹಿಂದೆ ಇದೀವಿ ಅದನ್ನ ಕೇಳ್ಬೋದು. ಆಯ್ತಾ? ಯಾರು ಬಿಡುಗಡೆ ಮಾಡ್ತಾರೆ? ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅಂತ. ಇಲ್ಲಿ ವರ್ಲ್ಡ್ ಪ್ರೆಸ್ ರಿಪೋರ್ಟರ್ಸ್ ಅಂತ ಕೊಟ್ಟಿನಿ, ಹಂಗಾಗಿ ತಪ್ಪಿದೆ. ಓಕೆ, ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಮಧ್ಯಪ್ರದೇಶದ ಧಾರ್ ಜಿಲ್ಲೆಯಲ್ಲಿರುವ ಭೋಜಶಾಲಾ ಸಂಕೀರ್ಣ ಮತ್ತು ಕಮಲ್ ಮೌಲಾ ಮಸೀದಿ ಸ್ಥಳವು ವಾಗ್ದೇವಿ ದೇವಿಗೆ ಅರ್ಪಿತವಾದ ದೇವಾಲಯ ಎಂದು ಯಾವ ನ್ಯಾಯಾಲಯವು ತೀರ್ಪು ನೀಡಿತು? ನೋಡಿ, ಇದು ಇಶ್ಯೂಸ್ಗಳು ನಡೀತಾನೆ ಇತ್ತು. ಅದೊಂದು ಮಸ್ಕ್ಯೂ ಏನಿತ್ತು ಅಲ್ಲಿ, ಅಂದ್ರೆ ಒಂದು ಮಸೀದಿ ಅಲ್ಲಿ ದೇವಸ್ಥಾನ ಇದೆ ಅಂತ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕೂಡ ರಿಪೋರ್ಟ್ ಕೊಟ್ಟಿತ್ತು. ಅದು ಕೋರ್ಟಲ್ಲಿ ಇತ್ತು, ಮಧ್ಯಪ್ರದೇಶ ಹೈಕೋರ್ಟಿಗೆ ತೀರ್ಪು ಕೊಟ್ಟಿದೆ. ನಿಮ್ಗೆ ಇಂಥದ್ದು ಇರೋದು ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಏನಂತ ಕೇಳ್ಬೋದು? ಈ ಹೈಕೋರ್ಟ್ ಕೇಳದೆ ಇರ್ಬೋದು, ವಾಗ್ದೇವಿ ಸರಸ್ವತಿ ದೇವಾಲಯ ಇತ್ತೀಚೆಗೆ ಸುದ್ದಿಯಲ್ಲಿತ್ತು, ಅಥವಾ ಮೌಲಾ ಮಸೀದಿ, ಕಮಲ್ ಮೌಲಾ ಮಸೀದಿ ಯಾವ ಒಂದು ಪ್ರದೇಶದಲ್ಲಿದೆ, ಯಾವ ರಾಜ್ಯದಲ್ಲಿದೆ ಅಂತೆಲ್ಲ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಓಕೆ, ವಿಶ್ವದ ಮೊದಲ ಆಪ್ಟೋಸ್ಟಾರ್ ಉಪಗ್ರಹ ಮಿಷನ್ ದೃಷ್ಟಿಯನ್ನು ಯಾವ ಕಂಪನಿ ಉಡಾವಣೆ ಮಾಡಿತು? ನೋಡಿ, ಇದು ಭಾರತದ ಪ್ರೈವೇಟ್. ಓಕೆ, ಆದ್ರೆ ಉಡಾವಣೆ ಮಾಡೋದು ಗ್ಯಾಲಕ್ಸಿ ಐ.
ಗ್ಯಾಲಕ್ಸ್ ಐ. ಓಕೆ, ಆಪ್ಟೋಸ್ಟಾರ್ ಅಂದ್ರೆ ಆಪ್ಟಿಕಲ್ಲೂ ಇದೆ, ಸ್ಟಾರು ಕೂಡ ಇದೆ, ಎರಡು ಒಟ್ಟಿಗೆ ಇರ್ತಕ್ಕಂಥ ಫಸ್ಟ್ ಸ್ಯಾಟಲೈಟು. ತುಂಬಾ ಹೆವಿ ವೇಟೇಜ್ ಇರ್ತಕ್ಕಂಥ ಸ್ಯಾಟಲೈಟ್ ಇದು. 190 kg ಇರ್ತಕ್ಕಂಥ ಸ್ಯಾಟಲೈಟು. ಸ್ಪೇಸ್ ಎಕ್ಸ್ ಫಾಲ್ಕಾನ್ 9 ರಾಕೆಟ್ ಅಲ್ಲಿ ಉಡಾವಣೆ ಮಾಡಿರ್ತಕ್ಕಂಥದ್ದು. ಗ್ಯಾಲಕ್ಸಿ ಐ ಲಾಂಚಸ್ ಮಿಷನ್ ದೃಷ್ಟಿ, ಇಂಡಿಯಾಸ್ ಫಸ್ಟ್ ಆಪ್ಟೋಸಾರ್. ಅಂದ್ರೆ ಒಂದೇ ಸ್ಯಾಟಲೈಟ್ ಎರಡು ಇದೆ ಅಂತ. ಸಾರ್ ಅಂದ್ರೆ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಅಂತ ಕರಿತೀವಿ ಸ್ನೇಹಿತರೆ. ಅಂದ್ರೆ ಯಾವುದೇ ಒಂದು ಕಂಡೀಷನ್ ಅಲ್ಲೂ ಕೂಡ ನಿಮಗೆ ಎಲ್ಲಾ ರೀತಿಯಾದ ಒಂದು ಇಮೇಜ್ಗಳನ್ನು ತಗೊಳುತ್ತೆ. ಆಪ್ಟಿಕಲ್ ಅಂತಂದ್ರೆ ನಿಮಗೆ ಒಂದು ಡಿಜಿಟಲ್ ಇಮೇಜ್ ಕೊಡ್ತಕ್ಕಂಥದ್ದು. ಎರಡು ಒಂದೇ, ಅಂದ್ರೆ ಆಲ್ ವೆದರ್ ಡೇ ಅಂಡ್ ನೈಟ್ ಆಗಿರ್ಬೋದು. ಓಕೆ, ಆಪ್ಟೋಸಾರ್ ಅಲ್ಲಿ ನಿಮಗೆ ಡೇ ಅಂಡ್ ನೈಟ್ ಮೋಡ ಗೀಡ ಏನಿದ್ರು ಕೂಡ ಕೊಟ್ಕೊಡುತ್ತೆ. ಸೊ ಹಂಗಾಗಿ ಇದು ಖಾಸಗಿ ಭಾರತೀಯ ಬಾಹ್ಯಾಕಾಶ ಕಂಪನಿ ಗ್ಯಾಲಕ್ಸಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು. ಸ್ಪೇಸ್ ಎಕ್ಸ್ ಫಾಲ್ಕಾನ್ 9 ರಾಕೆಟ್ ಅಲ್ಲಿ, ಅಂದ್ರೆ ಸ್ಪೇಸ್ ಎಕ್ಸ್ ಮುಖಾಂತರ USA ಅಲ್ಲಿ ಲಾಂಚ್ ಮಾಡಿರ್ತಕ್ಕಂಥದ್ದು. ಓಕೆ, ಕೇಳ್ಬೋದು ಇದು ಎಕ್ಸಾಮ್ ಅಲ್ಲಿ. ಓಕೆ, ಆಪ್ಟಿಕಲ್ ಪ್ಲಸ್ ಸಾರ್ ಅಂತ ಕರಿತೀವಿ. ನೋಡಿ, ಆಪ್ಟಿಕಲ್ ಅಂದ್ರೆ ಆಲ್ರೆಡಿ ಬೆಳಕಿನ ಯಾವುದೇ ಪರಿಸ್ಥಿತಿಯಲ್ಲಿ ರೆಸೊಲ್ಯೂಷನ್ ಚೆನ್ನಾಗಿರುತ್ತೆ, ಅದ್ರದ್ದು ಒಳ್ಳೆ ರೆಸೊಲ್ಯೂಷನ್, ಒಳ್ಳೆ ಕ್ಯಾಮ್ರಾ ಇದೆ. ಅಪರ್ಚರ್ ರೇಡಾರ್ ಅಂತಂದ್ರೆ ಸಿಂಥೆಟಿಕ್ ಅಪರ್ಚರ್ ಅಂದ್ರೆ ಮೋಡ ಕತ್ಲೆ ಎಲ್ಲ ಹವಾಮಾನ ಪರಿಸ್ಥಿತಿಗಳು ನಿಮಗೆ ಒಳ್ಳೆ ಒಂದು ಇಮೇಜ್ ನ ಕೊಡ್ತಕ್ಕಂಥದ್ದು. ಇಟ್ ಈಸ್ ಏನೋ ಭೂವೀಕ್ಷಣ ಒಂದು ಉಪಗ್ರಹ. ಓಕೆ, ಅರ್ತ್ ಅಬ್ಸರ್ವೇಟರಿ ಸ್ಯಾಟಲೈಟ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಫೈನ್ ಸರ್, ನೆಕ್ಸ್ಟ್ ಹೋಗೋಣ ಬನ್ನಿ. ಮೇ 1 ಜಾರಿಗೆ ಬರುವಂತೆ ಒಪೆಕ್ ಮತ್ತು ಒಪೆಕ್ ಪ್ಲಸ್ ನಿಂದ ಹೊರಬರುವುದಾಗಿ ಯಾವ ದೇಶ ಘೋಷಿಸಿದೆ? ಯಾವ್ದು ಸರ್? UAE. ಇದ್ರ ಬಗ್ಗೆ ನೋಡಿ, ನಿಮಗೆ ಈಗ ಇದನ್ನೇ ಕೇಳಬೇಕು ಅಂತಿಲ್ಲ. ಒಪೆಕ್ ಅಂದ್ರೆ ಏನು ಕೇಳ್ಬೋದು, ಒಪೆಕ್ ಪ್ಲಸ್ ಅಂದ್ರೆ ಏನು ಕೇಳ್ಬೋದು. ನೋಡಿ, ಇವೆಲ್ಲ ನಾನು ಆಲ್ರೆಡಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ ಸರ್ ವೀಕ್ಲಿ ಕರೆಂಟ್ ಅಫೇರ್ ಅಲ್ಲಿ. ಓಕೆ, ವೀಕ್ಲಿ ಕರೆಂಟ್ ಅಫೇರ್ ತುಂಬಾ ಡೀಟೇಲ್ ಆಗಿ ಇಲ್ಲ, ಕ್ರಿಸ್ಪ್ ಅಂಡ್ ಕ್ಲಿಯರ್ ಪಾಯಿಂಟ್ ಟು ಪಾಯಿಂಟ್ ಮಾತ್ರ ಡಿಸ್ಕಸ್ ಮಾಡ್ತೀನಿ. ಯಾಕಂದ್ರೆ ಅವೆಲ್ಲ ನಿಮಗೆ KS IAS ಲೆವೆಲ್ ಅಲ್ಲಿ ಒಂದ್ಸಲ ನಿಮಗೆ ನಾರ್ಮಲ್ ಎಕ್ಸಾಮ್ ಅಲ್ಲೂ ಬಂದ್ಬಿಡುತ್ತೆ. SDA ಕೇಳ್ಬೋದು, ಗ್ರೂಪ್ಸ್ ಕೇಳ್ಬೋದು. ಓಕೆ, ಸೊ ಇದನ್ನ ತುಂಬಾ ಡೀಟೇಲ್ ವೀಕ್ಲಿ ಡಿಸೈಡ್ ಮಾಡಿದೀವಿ, ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಏಪ್ರಿಲ್ ಲಾಸ್ಟ್ ವೀಕ್ ಕರೆಂಟ್ ಅಫೇರ್ ಅಲ್ಲಿ ಡಿಸ್ಕಸ್ ಮಾಡಿವಿ, ನೋಡ್ಕೊಳ್ಳಿ. ಲಡಾಖ್ ನಲ್ಲಿ 5 ಹೊಸ ಜಿಲ್ಲೆಗಳ ರಚನೆಗೆ ಅನುಮೋದನೆ ನೀಡಿದ ನಂತರ ಕೇಂದ್ರಾಡಳಿತ ಪ್ರದೇಶದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳ ಸಂಖ್ಯೆ ಇದೆ? ಲಡಾಖ್ ಅಲ್ಲಿ ಫಸ್ಟ್ ಲೇ ಮತ್ತೆ ಲಡಾಖ್ ಅಂತ ಏನ್ ನಿಮಗೆ 2 ಜಿಲ್ಲೆ ಇತ್ತು, ಅದಕ್ಕಿಂತ 5 ಸೇರಿಸಿದ್ದಾರೆ. ಈಗ ಒಟ್ಟು 7 ಜಿಲ್ಲೆ ಇದೆ ಸ್ನೇಹಿತರೆ. ನಿಮ್ಗೆ ಗೊತ್ತಿರ ಲಡಾಖ್ ಇಸ್ ಯೂನಿಯನ್ ಟೆರಿಟರಿ ಅಲ್ವಾ ಸರ್? ನೋಡಿ, ಇದು ಜಮ್ಮು ಕಾಶ್ಮೀರ, ಅದರಲ್ಲಿ ಇಷ್ಟು ಜಾಗ ಪಾಕಿಸ್ತಾನ ವಹಿಸ್ಕೊಂಡಿದೆ. ಇಲ್ಲಿ ಲಡಾಖ್ ಇದಿಷ್ಟು ನಾವು ಲಡಾಖ್ ಅಂತ ಕರಿತೀವಿ. ಇದು ಲಡಾಖ್, ಇದು JMK. ಈ ಲಡಾಖ್ ಅಲ್ಲಿ ನಿಮ್ಗೆ ಇದು ಅಕ್ಸೈ ಚಿನ್ ಬೇರೆ ಇದೆ, ಇಲ್ಲಿ ಒಂದಷ್ಟು ಆವರಿಸ್ಕೊಂಡಿದೆ. ಸೊ ಉಳ್ದಿರೋದು ನಮ್ಗೆ ಇಲ್ಲೂ ಆವರಿಸ್ಕೊಂಡಿದೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂತ. ಇರೋ ಇಷ್ಟು ಜಾಗನ ನಾವು ಡಿವೈಡ್ ಮಾಡಿದೀವಿ 7 ಜಿಲ್ಲೆಗಳ. ಓಕೆ, ಅರ್ಥ ಕ್ಲಿಯರ್? ಲೇ ಇದೆ, ಮತ್ತೆ ಜಾನ್ಸ್ಕರ್ ಇದೆ, ದ್ರಾಸ್ ಇದೆ, ಕಾರ್ಗಿಲ್ ಇದೆ, ನುಬ್ರಾ ಇದೆ. ಓಕೆ, ನಾನು ಲಿಸ್ಟ್ ಕೊಡ್ತೀನಿ ನಾನು ನಿಮಗೆ, ನೋಟ್ ಬರಿ. ಲೇ ಮತ್ತೆ ಕಾರ್ಗಿಲ್ ಮೊದಲು 2 ಇತ್ತು, ಈಗ ಅದನ್ನ ನುಬ್ರಾ, ಶಾ, ಚಾಂಗ್ತಾಂಗ್, ಜಾಸ್ಕರ್, ಡ್ರಾಸ್ ಅಂತ 5 ಜಿಲ್ಲೆಗಳನ್ನ ಆಡ್ ಮಾಡಿದ್ದಾರೆ. ಜಮ್ಮು ಕಾಶ್ಮೀರಲ್ಲಿ ಎಷ್ಟಿದೆ ಹೇಳ್ತೀರಾ? ಹೋಮ್ ವರ್ಕ್ ನಿಮ್ಮ ಮನೆಗೆ ಯಾಕೆ ಕೊಡ್ತೀನಿ ಗೊತ್ತಾ? ಇಂಟ್ರಾಕ್ಟಿವ್ ಇರಬೇಕು, ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡ್ತಾ ಇರಬೇಕು. ಜಮ್ಮು ಕಾಶ್ಮೀರದ ಒಂದು ಯೂನಿಯನ್ ಟೆರಿಟರಿಯಲ್ಲಿ ಕೇಂದ್ರಾಡಳಿತ ಎಷ್ಟು ಜಿಲ್ಲೆಗಳಿದೆ ಹೇಳಿ ನೋಡೋಣ. ಎಷ್ಟು ಜಿಲ್ಲೆ ಇದೆ? ಡಿಸ್ಟ್ರಿಕ್ಟ್ಸ್ 5 ಇದೆಯಾ, 6 ಇದೆಯಾ, 7 ಇದೆಯಾ, 4 ಇದೆಯಾ? ಫಟಾಫಟ್ ಅಂತ ಕಮೆಂಟ್ ಮಾಡಿ. ಇಲ್ಲೇ ಹೇಳ್ಬೋದು ಕೊಟ್ಟಿದ್ದು ತಗೊಂಡು, ಬಟ್ ನಾನು ಹೇಳ್ತಾ ಇದ್ದೀನಲ್ಲ, ಯು ಶುಡ್ ಆಲ್ಸೋ ಸರ್ಚ್. ಓಕೆ, ಇಂಟ್ರಾಕ್ಟಿವ್ ಇರಬೇಕು. ಬೃಹತ್ ವಿದೇಶಿ ನೇರ ಹೂಡಿಕೆ ಮತ್ತು ದೊಡ್ಡ ಪ್ರಮಾಣದ ಡೇಟಾ ಸೆಂಟರ್ ಅಭಿವೃದ್ಧಿ ಒಳಗೊಂಡಿರುವ ಗೂಗಲ್ ಕ್ಲೌಡ್ ಇಂಡಿಯಾ AI ಹಬ್ಗೆ ಅಡಿಪಾಯ ಹಾಕಲಾಗಿದ್ದು ಆಂಧ್ರ ಪ್ರದೇಶ ಯಾವ ನಗರದಲ್ಲಿದೆ? ನಾನು ನೋಡಿ ಎಷ್ಟು ಡೀಟೇಲ್ ಇದೆ ಕ್ವಶನ್. ಎಲ್ಲಿದೆ ಸರ್ ಅದು? ಗೂಗಲ್ ಕ್ಲೌಡ್ನ AI ಇಂಡಿಯಾ ಫಸ್ಟ್ AI ಸಿಟಿ ಅಂತ ಕೊಡ್ತೀವಿ. ಅಷ್ಟು ದೊಡ್ಡದಾದ ಡೇಟಾ ಸೆಂಟರ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಆಂಧ್ರ ಪ್ರದೇಶದಲ್ಲಿ ವಿಶಾಖಪಟ್ಟಣದಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಈಗ ಹೊಸದಾಗಿ ಏನಾಗಿದೆ, ಚಂದ್ರಬಾಬು ನಾಯ್ಡು ಅವರು ಕೂಡ ಒಂದು ಫೌಂಡೇಶನ್ ಸ್ಟೋನ್ ಪೂಜೆ ಮಾಡಿದ್ದಾರೆ. ಎಷ್ಟು ಸರ್? $15 ಬಿಲಿಯನ್ ಅಷ್ಟು FDI ಗೂಗಲ್ ಇಂದ ಆಗ್ತಾ ಇರೋದು. 1 ಗಿಗಾಬೈಟ್ ಡೇಟಾ ಸೆಂಟರ್ ಮಾಡ್ತಾ ಇರ್ತಕ್ಕಂಥದ್ದು. 2028 ರೆಡಿ ಆಗುತ್ತೆ. ಓಕೆ, ಈಗ PF ನಿಷ್ಕ್ರಿಯ, EPF ನಿಷ್ಕ್ರಿಯ ಆಗಿದೆ, ಅದನ್ನ ಟ್ರ್ಯಾಕ್ ಮಾಡಕ್ಕೆ ಹೊಸ ಡಿಜಿಟಲ್ ಪ್ಲಾಟ್ಫಾರ್ಮ್ ನ ಮಾಡಿದ್ದಾರೆ. ಅಂದ್ರೆ ಎಷ್ಟೊಂದು ಜನ ಬಿಟ್ಬಿಟ್ಟಿರ್ತಾರೆ, ಅವ್ರಿಗೆ ಸರ್ಚ್ ಮಾಡಿ ಕೂಡ ತಮ್ದು ಏನು ಅಂತ ನೋಡ್ಬೋದು. ಅದನ್ನ ಈ ಪ್ರಾಪ್ತಿ ಅಂತ ಕರಿತೀವಿ. ಆ ಡಿಜಿಟಲ್ ಫಾರ್ಮ್ ಬೇಕಾದ್ರೆ ಇಂಥದ್ದೆಲ್ಲ ಎಕ್ಸಾಮಲ್ಲಿ ಸಿಂಪಲ್ ಕ್ವಶನ್ ಕೇಳ್ಬೋದು. DCC ಬ್ಯಾಂಕ್, KMF, FD, SDA, ಗ್ರೂಪ್ ಸಿಗಳಲ್ಲಿ ಈ ಥರ ಸಿಂಪಲ್ ಕ್ವಶನ್ಸ್ ಕೂಡ ಬರಬಹುದು. ಓಕೆ, ತುಂಬಾ ಡೀಟೇಲ್ ಬೇಕಾಗಿಲ್ಲ ಇದ್ರ ಬಗ್ಗೆ. ಇದನ್ನ ಏನೋದು ಈ ಪ್ರಾಪ್ತಿ ಬೇಕಾದ್ರೆ ನಿಮ್ಗೆ ಈ ಪ್ರಾಪ್ತಿ ಪೋರ್ಟಲ್ ಯಾವ ಪರ್ಪಸ್ಗೆ ಇರೋದು ಅಂತ ಕೇಳ್ಬೋದು. ರೆಕಗ್ನೈಸ್ಡ್ EPFO ಅಂತ ಏನ್ ಕರಿತೀವಿ, PF ಅಕೌಂಟ್ ಅಥವಾ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಅಡಿಯಲ್ಲಿ ಮಾಡಿರಲಾಗಿರ್ತಕ್ಕಂಥದ್ದು ಅಂತ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಇದು ಅಷ್ಟೇ ತುಂಬಾ ಇಂಪಾರ್ಟೆಂಟ್.
ಭಾರತದ ಡಿಜಿಟಲ್ ರೂಪಾಂತರ. ಈಗ ನಮ್ದು ಕಂಪ್ಲೀಟ್ಲಿ ಡಿಜಿಟಲ್ ಆಗ್ಬೇಕು ಅಂತ ನಿಮ್ಗೆ ಗೊತ್ತಿದೆ. ವಿಕಸಿತ್ ಭಾರತ 2047 100 ವರ್ಷ ಸ್ವತಂತ್ರ ಬಂದಿರತಕ್ಕಂಥ ಒಂದು ಟಾರ್ಗೆಟ್ ಇರ್ತಕ್ಕಂಥ ಒಂದು ಈ ಟೈಮ್ ಒಳಗೆ ನಾವು ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಮಾರ್ಗಸೂಚಿಯನ್ನು ಯಾವ ಸಂಸ್ಥೆ ಪ್ರಾರಂಭಿಸಲಾಗಿದೆ ಅಂತ ಕೇಳಿದ್ದೀನಿ. ಅಂದ್ರೆ ಇದನ್ನ ರೋಡ್ ಮ್ಯಾಪ್ ಇಷ್ಟೆಲ್ಲ ಅಚೀವ್ ಮಾಡಬೇಕು ಅಂದ್ರೆ ನಾವು ಹೆಂಗ್ ಮಾಡಕ್ ಸಾಧ್ಯ? ಕಂಪ್ಲೀಟ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್, ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು ಅಂದ್ರೆ ಫೇಸ್ ವೈಸ್ ಮಾಡಬೇಕು. ಓಕೆ, DPI 2.0 3.0 ಅಂತ ಅದನ್ನ ರೋಡ್ ಮ್ಯಾಪ್ ಏನೇನು ಮಾಡಬೇಕು ಅಂತ ನೀತಿ ಆಯೋಗ ಬಿಡುಗಡೆ ಮಾಡಿದೆ. ಓಕೆ, ಇದು ನೋಡ್ಕೊಳ್ಳೋದು 2047 ನೀತಿ ಆಯೋಗ. ಸೊ ಅದ್ರಲ್ಲಿ ಹೇಳುತ್ತೆ ನಾವು 30 ಟ್ರಿಲಿಯನ್ ಎಕಾನಮಿ ಡಾಲರ್ ಅಷ್ಟು ಹೋಗ್ತಾ ಇದೀವಿ ಸರ್. ಸೊ 2047 ಅಷ್ಟರಲ್ಲಿ ನಾವು ಇದನ್ನ ಅಚೀವ್ ಮಾಡಬೇಕು. ಹಾಗಾಗಿ ನಾವು ಅದನ್ನ ಈಗ ಆಲ್ರೆಡಿ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ನಮಗೆ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ 1% ಆಫ್ ದ GDP ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. 2030 ಅಷ್ಟಲ್ಲಿ ಅದು 4% ಕಾಂಟ್ರಿಬ್ಯೂಟ್ ಮಾಡಬೇಕು ನಮ್ಮ GDPಗೆ. ಅದನ್ನ 2 ಫೇಸ್ ಅಲ್ಲಿ ನಾವು ಡೆವಲಪ್ ಮಾಡೋಣ. 2025-35 ತನಕ ಒಂದು ಫೇಸ್ ಆಗಿ ತಗೊಂಡು ಅಲ್ಲಿ ಏನೇನು ಡೆವಲಪ್ ಮಾಡಬೇಕು ಅಂತ ಡೀಟೇಲ್ ಇದೆ ರಿಪೋರ್ಟ್ ಅಲ್ಲಿ, ತುಂಬಾ ಬೇಕಾಗಿಲ್ಲ. ಇನ್ನು 3.0 ಅಂತ ಹೇಳಿ ಇನ್ನು 2030 2042 ತನಕ ಇನ್ನೊಂದು ಫೇಸ್ ಮಾಡಿಕೊಂಡು ಅಲ್ಲಿ ನಾವು ಇದನ್ನ ಕಂಪ್ಲೀಟ್ ಮಾಡಬೇಕು ಅಂತಕ್ಕಂಥದ್ದು ಈ ಒಂದು ನೀತಿ ಆಗಿದೆ. ಈ ರಿಪೋರ್ಟ್ ಅಲ್ಲಿ ಇದೆ. ಈ ರಿಪೋರ್ಟ್ ಅಲ್ಲಿ ಏನಿದೆ ಇನ್ನು ತುಂಬಾ ಡೀಟೇಲ್ ಇದೆ. ಅಗೇನ್ ಬೇಕು ಅಂದ್ರೆ ಓದ್ಕೋಬಹುದು ನೀವು KSISಗೆ. ನಾನು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಸಿಂಗಲ್ ಲೈನ್ ಕ್ರಿಸ್ಪ್ ಅಂಡ್ ಕ್ಲಿಯರ್ ಪಾಯಿಂಟ್ ಟು ಪಾಯಿಂಟ್ ಡಿಸ್ಕಸ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಇದು ಮಂತ್ಲಿ ಕರೆಂಟ್ ಅಫೇರ್ಸ್. ವೀಕ್ಲಿ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್, ಇತ್ತೀಚೆಗೆ ಇತಿಹಾಸ ನಿರ್ಮಿಸಿದ ರಿತಿಕಾ ಶ್ರೀ ಯಾವ ರಾಜ್ಯದಿಂದ ಬಂದ ಮೊದಲ ಟ್ರಾನ್ಸ್ಜೆಂಡರ್ ಅಂಪೈರ್? ಫಸ್ಟ್ ಇಂಡಿಯಾದ ಟ್ರಾನ್ಸ್ಜೆಂಡರ್ ಅಂಪೈರ್ ಯಾರು ಸರ್? ರಿತಿಕಾ ಶ್ರೀ, ತಮಿಳುನಾಡು. ಇವರು ಆಲ್ರೆಡಿ ತಮಿಳುನಾಡಲ್ಲಿ ಬೇರೆ ಬೇರೆ 2021ರಿಂದ ಸೇಲಂ, ಕೊಯಂಬತ್ತೂರಲ್ಲಿ ಒಂದು ಅಂಪೈರಿಂಗ್ ಮಾಡ್ತಾ ಇದ್ರು. ಈಗ ತಮಿಳುನಾಡಿನ ಒಂದು ಬೋರ್ಡ್ ಏನಿದೆ, ಕ್ರಿಕೆಟ್ ಬೋರ್ಡು, ಅನುವು ಮಾಡಿಕೊಟ್ಟಿದೆ ಅದರ್ ಜೆಂಡರ್ಸ್ ಅಂತ ಹೇಳಿ. ಇವರು ಅಪ್ಲೈ ಮಾಡಿದ್ದಾರೆ. ತಮಿಳುನಾಡಿನ ಒಂದು ಇದಕ್ಕೆ ಕೂಡ ಅಂಪೈರ್ ಆಗಿದ್ದಾರೆ. ನೆಕ್ಸ್ಟ್, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಮೆರೈನ್ ಫಿಶರೀಸ್ ಸಂಬಂಧಪಟ್ಟಂತೆ 2025ರಲ್ಲಿ ಭಾರತದ ಅತಿ ದೊಡ್ಡ ಸಮುದ್ರ ಮೀನು ಉತ್ಪಾದಿಸುವ ರಾಜ್ಯ. ನೋಡಿ, ಇದನ್ನ ಕೇಳಿದ ನಾನು ಈಗ ಲಾಸ್ಟ್ ಮಂತ್ ಯಾವಾಗಲೂ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಕರೆಂಟ್ ಅಫೇರ್ ಡಿಸ್ಕಸ್ ಮಾಡಿದ್ದೆ. ಗುಜರಾತ್ ಫಸ್ಟ್ ಸ್ಥಾನ ಇತ್ತು. ಈಗ ನೋಡಿ, ನೀವು ಕರೆಂಟ್ ಅಫೇರ್ ಅಪ್ಡೇಟ್ ಆಗಬೇಕು. ಈಗ ಯಾರು ಸರ ಫಸ್ಟ್ ಸ್ಥಾನ ಇರೋದು? ತಮಿಳುನಾಡು ಫಸ್ಟ್, ಸೆಕೆಂಡು ಗುಜರಾತ್, 3ನೇದು ಕೇರಳ. ಓಕೆ, ಇಲ್ಲೇ ಕೊಟ್ಬಿಟ್ಟಿದ್ದಾರೆ. 4ನೇದು ಕರ್ನಾಟಕ, 5ನೇದು ಮಹಾರಾಷ್ಟ್ರ. ಓಕೆ, ಈಗ ತಮಿಳುನಾಡು ಗುಜರಾತ್ನ ಮೀರಿಸಿದೆ. ಇಲ್ಲಿ ಎಷ್ಟು ಲಕ್ಷ ಟನ್ ಮರೈನ್ ಫಿಶ್ ಉತ್ಪಾದನೆ ಮಾಡಿದೆ ಅಂತ ನಾನು ಕೊಟ್ಟಿದ್ದೀನಿ, ನೋಡ್ಕೋಬಹುದು. ಅರ್ಥ ಆಗ್ತಿಲ್ಲ ಸ್ನೇಹಿತರ? ದಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ನೋಡಿ, ನಾನು ಹೇಳಿದ ಈ ಕ್ವಶನ್ ಬಂದಿದೆ ಕೂಡ. ನಮ್ಮ ಇತ್ತೀಚೆಗೆ ಯಾವುದೋ DCC KMF ನಾನು ಕರೆಂಟ್ ಅಫೇರ್ ಡಿಸ್ಕಸ್ ಮಾಡಿದ್ದೆ ಲಾಸ್ಟ್ ಇಯರ್ದು ಕ್ವಶನ್ ಅಲ್ಲಿ. ಓಕೆ, ಸೊ ಇದು 2025-26 ಬಿಡುಗಡೆ ಆಗತ್ತೆ ಅಲ್ವಾ? ರಿಪೋರ್ಟ್ಗಳು ಹಂಗೆ ಯಾವಾಗಲೂ. ಈ ಕೆಳಗಿನಲ್ಲಿ ಯಾರು ನಿಧನರಾದರು? 5 ಬಾರಿ ಒಲಿಂಪಿಕ್ ಶೂಟರ್ ಕೂಡ ಆಗಿದ್ರು. ಯಾರು ಸರ್? ರಾಜ ರಣಧೀರ್ ಸಿಂಗ್. ಒಲಿಂಪಿಕ್ಲಿ ಶೂಟರ್ ಆಗಿದ್ರು. ಇಸ್ ಒನ್ ಆಫ್ ದ ಬಿಗ್ ಲಾಸ್ ಅಂತ ಕೂಡ ಹೇಳ್ತಾರೆ. ಏಷ್ಯನ್ ಗೇಮ್ ಮೆಡಲಿಸ್ಟ್, ಅರ್ಜುನ ಅವಾರ್ಡಿ ಕೂಡ ಅವರು. ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಲೂ ಕೂಡ ಮೆಂಬರ್ ಆಗಿ ಅವರು ಕೆಲಸ ಮಾಡಿದ್ರು. ಓಕೆ, ಈ ಥರದ ಕ್ವಶನ್ಸ್ ಬರ್ತವೆ. SSCಗಳಲ್ಲಿ ಬರುತ್ತೆ, ಬ್ಯಾಂಕಿಂಗಲ್ಲಿ ಬರುತ್ತೆ. ಓಕೆ, DCC ಬ್ಯಾಂಕಲ್ಲಿ ಬರ್ಬೋದು. ನೆಕ್ಸ್ಟ್, 2026 ಅಂತಾರಾಷ್ಟ್ರೀಯ ಯೋಗ ದಿನ ಜೂನ್ 21 ಇದೆ. ಕೇಳಬಹುದು. ಇಂಟರ್ನ್ಯಾಷನಲ್ ಯೋಗ ಡೇ ಯಾವಾಗ ಸರ್? ಜೂನ್ 21. ಓಕೆ, ಅದರ ಥೀಮ್ ಏನು ಅಂತ ಕೇಳಿದ್ದೇನೆ. ಇಲ್ಲಿ ನಾನು ತುಂಬಾ ಡೀಟೇಲ್ ಕೊಟ್ಟಿದ್ದೀನಿ. ಕೇಂದ್ರ ಆಯುಷ್ ಸಚಿವ ಪ್ರತಾಪ್ ರಾವ್ ಜಾವದ್ ಘೋಷಣೆ ಮಾಡಿದ್ದಾರೆ. ಅದರ ಥೀಮ್ ಏನು ಅಂತ ಕೇಳಿದ್ದೀನಿ. ಮತ್ತೆ ಈ ಸಲ ನಮ್ಮ ಭಾರತ ಸರ್ಕಾರ ಇಂಟರ್ನ್ಯಾಷನಲ್ ಯೋಗ ಡೇನ ಕೋಲ್ಕತ್ತಾದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದು ಗೊತ್ತಿರಬೇಕು. ಅದನ್ನು ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಕೋಲ್ಕತ್ತಾದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದೆ. ನಿಮ್ಗೆ ಗೊತ್ತಲ್ಲ, ಮೈಸೂರಲ್ಲೂ ಮಾಡಿದ್ರು. ಬೇರೆ ಬೇರೆ ಪ್ರತಿ ವರ್ಷ ಒಂದೊಂದು ಕಡೆ ಸೆಲೆಬ್ರೇಟ್ ಮಾಡ್ತಾರೆ. ಈ ವರ್ಷ ಕೋಲ್ಕತ್ತಾದಲ್ಲಿ ಆರೋಗ್ಯಪರ ವೃದ್ಧಾಪ್ಯಕ್ಕಾಗಿ ಯೋಗ ಅಂತ, ಯೋಗ ಫಾರ್ ಹೆಲ್ತಿ ಏಜಿಂಗ್ ಅಂತ ಹೇಳಿ ಅದರ ಥೀಮ್ ಇದೆ ಸ್ನೇಹಿತರೆ. ಸೊ ಗೊತ್ತಿರಲಿ, ಜೂನ್ 21 ಇಂಟರ್ನ್ಯಾಷನಲ್ ಯೋಗ ಡೇ, ಯೋಗ ಫಾರ್ ಹೆಲ್ತಿ ಏಜಿಂಗ್ ಅಂತಕ್ಕಂಥದ್ದು ಥೀಮು. ಕೋಲ್ಕತ್ತಾದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್, ಅಪ್ನಾಪನ್ ನರೇಂದ್ರ ಮೋದಿ ಹಾಡಿದ ಮೇರೆ ಅನುಭವ ಅಂತ. ಇದು ಹಿಂದಿಲಿ ಅಪ್ನಾಪನ್ ನರೇಂದ್ರ ಮೋದಿ ಸ್ಯಾಂಗ್ ಮೇರಾ ಅನುಭವ ಅಂತಕ್ಕಂಥ ಪುಸ್ತಕ ಒಬ್ಬ ಸಚಿವರೇ ಬರೆದಿದ್ದಾರೆ. ಶಿವರಾಜ್ ಸಿಂಗ್ ಚೌಹಾಣ್ ಅಂತಕ್ಕಂಥವ್ರು ಬರೆದಿದ್ರು. ಇದನ್ನ ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ, ಇದನ್ನು ಬಿಡುಗಡೆ ಮಾಡಿದ್ದು ನಮ್ಮ ಫಾರ್ಮರ್ ವೈಸ್ ಪ್ರೆಸಿಡೆಂಟ್ ವೆಂಕಯ್ಯ ನಾಯ್ಡು ಮತ್ತೆ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ HD ದೇವೇಗೌಡ ಇಬ್ಬರು ಸೇರಿ ಇದನ್ನು ಬಿಡುಗಡೆ ಮಾಡ್ತಾರೆ. ಅಗ್ರಿಕಲ್ಚರ್ ಮಿನಿಸ್ಟರ್ ಶಿವರಾಜ್ ಸಿಂಗ್ ಚೌಹಾಣ್ ಅಲ್ವಾ, ಇವರು ಬರ್ದಿರ್ತಕ್ಕಂಥದ್ದು. ಮತ್ತೆ ಅದು ಬಿಟ್ಟು ಇನ್ನೊಂದಷ್ಟು ಇಂಪಾರ್ಟೆಂಟ್ ಬುಕ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೋಬಹುದು ಯಾರ್ಯಾರು ಅಂತ. ಇವೆಲ್ಲ ನಿಮಗೆ SSC ಬ್ಯಾಂಕಿಂಗು ಸೊ ಅಲ್ಲೆಲ್ಲ ಕೇಳ್ತಾನೆ ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ. ಭಾರತೀಯ ರಿಸರ್ವ್ ಬ್ಯಾಂಕ್ ನಗರ ಸಹಕಾರಿ ಬ್ಯಾಂಕ್ಗಳು ಮತ್ತು ಗ್ರಾಮೀಣ ಸಹಕಾರಿ ಬ್ಯಾಂಕುಗಳ ನಿರ್ದೇಶಕರ ಮಂಡಳಿಗೆ ಎಷ್ಟು ವರ್ಷಗಳ ನಿರಂತರ ಪೂರ್ಣಗೊಳಿಸಿದ ನಂತರ ನಿರ್ದೇಶಕರ ಕೂಲಿಂಗ್ ಆಫ್ ಅವಧಿ ಒಳಗಾಗಬೇಕು? ಹೊಸದಾಗಿ ಕೂಲಿಂಗ್ ಆಫ್ ಪೀರಿಯಡ್ ಅಂತ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್, ರೂರಲ್ ಕೋಆಪರೇಟಿವ್ ಬ್ಯಾಂಕ್ ಕೆಲಸ ಮಾಡಿರ್ತಕ್ಕಂಥ 10 ವರ್ಷಗಳ ನಂತರ 3 ವರ್ಷ ಅವ್ರಿಗೆ ಕೂಲಿಂಗ್ ಆಫ್ ಪೀರಿಯಡ್ ಅಂತ ಕೊಡ್ತಾರೆ. ಅಂದ್ರೆ ಅವರು ಬೋರ್ಡಲ್ಲಿ ಇರ್ಬೋದು, ಡೈರೆಕ್ಟರ್ ಅಲ್ಲ, ಕೆಲಸ ಮಾಡ್ಬೋದು. ಓಕೆ,
ಓಕೆ, ಅದರ್ ಬೋರ್ಡ್ಗೆ ಜಾಯ್ನ್ ಆಗಕ್ಕಾಗಲ್ಲ ಫಸ್ಟ್ ದಟ್ 3 ಪೀರಿಯಡ್. ಓಕೆ, ಅಂದ್ರೆ ಬೋರ್ಡಲ್ಲಿ ಇರಬಹುದು, ಡೈರೆಕ್ಟರ್ ಆಗಕ್ಕಾಗಲ್ಲ ಅಂತ ಅರ್ಥ. ನೆಕ್ಸ್ಟ್, ಜನಸಂಖ್ಯಾ ಪ್ರವೃತ್ತಿ ಮತ್ತು ರಾಷ್ಟ್ರೀಯ ಪ್ರಭಾವದ ಮೇಲೆ ಕೇಂದ್ರೀಕರಿಸಿ ಅಕ್ರಮ ವಲಸೆ ಮತ್ತು ಇತರ ಅಸಹಜ ಸಂಶಯಗಳಿಂದ ಉಂಟಾಗುವ ಜನಸಂಖ್ಯಾ ಬದಲಾವಣೆ ಅಧ್ಯಯನ ಮಾಡಲು ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ಸಮಿತಿ ರಚಿಸಿದೆ. ನೋಡಿ, ಡೀಟೇಲ್ ಆಗಿದೆ ಕ್ವಶನ್. ಅಂದ್ರೆ ನಾವು ಡಿಮೋಗ್ರಫಿಕ್ ಚೇಂಜಸ್ ಅಂತ ಕರಿತೀವಿ. ವಲಸೆಗಳು ಬರ್ತಾ ಇದ್ದಾರೆ, ಬಂದಿದ್ದಾರೆ, ಅವ್ರನ್ನ ವಾಪಸ್ ಇದರಿಂದ ಏನೇನು ಎಫೆಕ್ಟ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಕೋಲ್ಕತ್ತಾ ಎಲೆಕ್ಷನ್ ಆಯ್ತು, ಎಷ್ಟು ಜನ ವಲಸೆ. ಈಗ ನಮ್ಮ ಒಂದು ಯಾವುದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಲ್ಲಾ ರಾಜ್ಯಗಳಲ್ಲೂ ನಿಮ್ಗೆ ಗೊತ್ತಿದೆ ರಿವಿಷನ್ ಮಾಡ್ತಾ ಇದೆ. ಸೊ ಇದರಿಂದ ವಲಸೆಗಳು ಯಾರು ತೆಗಿತಾ ಇದ್ದಾರೆ, ಅವ್ರನ್ನ ಓಡಿಸ್ಬೇಕು ಅಂತ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಈ ಒಂದು ವಲಸೆಗರು ಬರೋದ್ರಿಂದ ಜನಸಂಖ್ಯೆ ಮೇಲೆ ಭಾರತದಲ್ಲಿ ಏನೇನು ಪರಿಣಾಮ ಬರುತ್ತೆ? ಸೋಷಿಯಲಿ ಪರಿಣಾಮ ಬರುತ್ತೆ, ಎಕನಾಮಿಕಲಿ ಪರಿಣಾಮ ಬರುತ್ತೆ, ಎಲ್ಲದ್ರ ಮೇಲೆ ಪರಿಣಾಮ ಬರುತ್ತೆ ಅಲ್ವಾ. ಇದನ್ನ ಅಭ್ಯಾಸ ಮಾಡಿ ಇದನ್ನ ತಡೆಗಟ್ಟಲು ರಿಪೋರ್ಟ್ ಮಾಡ್ಕೊಡಿ ಅಂತ ಹೇಳಿ ಒಂದು ಸಮಿತಿ ಮಾಡಿದ್ದಾರೆ. ಆ ಉನ್ನತ ಸಮಿತಿಯ ಮುಖ್ಯಸ್ಥರು ಯಾರು ಅಂತ ಕೇಳಿದ್ದೀನಿ. ಆ ಉನ್ನತ ಸಮಿತಿಯ ಮುಖ್ಯಸ್ಥರು ಯಾರು ಸರ್ ಹೇಳ್ತೀರಾ? ಶ್ರದ್ಧಾ ಜೋಶಿ ರಾಜ್, ನ್ಯಾಯಮೂರ್ತಿ ಜಸ್ಟಿಸ್ ಶ್ರದ್ಧಾ ಜೋಶಿ ರಾಜ್ ಅಂತಕ್ಕಂಥದ್ದು. ಓಕೆ, ಅದರಲ್ಲಿ ದುರ್ಗಾ ಶಂಕರ್ ಮಿಶ್ರಾ ಕೂಡ ಇದ್ದಾರೆ, IAS ಆಫೀಸರ್, ಫಾರ್ಮರ್ ರಿಟೈರ್ಡ್ IPS ಆಫೀಸರ್ ಬಾಲಾಜಿ ಶ್ರೀನಿವಾಸ ಕೂಡ ಇದ್ದಾರೆ. ಸೊ ಇವರು ರಿಪೋರ್ಟ್ ಕೊಡಬೇಕು ಅಂತಕ್ಕಂಥದ್ದು ಏನಿದೆ ಸ್ಟಡಿ ಮಾಡಿ. ಓಕೆ ಸರ್, ವಿತಿನ್ 1 ಇಯರ್ ಅಲ್ಲಿ. ನೆಕ್ಸ್ಟ್, ಇತ್ತೀಚೆಗೆ ಹಿರಿಯ ನಾಗರಿಕರ ಒಂದು ವ್ಯವಸ್ಥೆಯನ್ನು ಬಲಪಡಿಸಿಕೊಳ್ಳಕ್ಕೋಸ್ಕರ ಜೀವನ್ ಮೊಬೈಲ್ ಮತ್ತೆ ಶಟಾಯು ಡ್ಯಾಶ್ ಬೋರ್ಡ್ ಅನ್ನು ಆರಂಭಿಸಿದ್ರು. ಇಲ್ಲಿ ಜೀವನ್ ಫುಲ್ ಫಾರ್ಮ್ ಏನು ಅಂತ ಕೇಳಿದ್ದೀನಿ. ಇವೆಲ್ಲ ವೀಕ್ಲಿ ಕೂಡ ಡಿಸ್ಕಸ್ ಮಾಡಿದ್ವಿ. ಇಂಥದ್ದೆಲ್ಲ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಇದೆಲ್ಲ ನಮ್ಮ ಸಮಾಜ ಸಬಲೀಕರಣ ಏನಿದೆ, ಸಾಮಾಜಿಕ ಸಬಲೀಕರಣ ಸಚಿವಾಲಯದಲ್ಲಿ ಜೀವನ್ ಅಂತಕ್ಕಂಥ ಜಂಟಿ ಹಿರಿಯರ ಸಬಲೀಕರಣ ಮತ್ತು ವರ್ಚುವಲ್ ಸಹಾಯ ಜಾಲ ಅಂತ, ಜಾಯಿಂಟ್ ಎಲ್ಡರ್ಲಿ ಎಂಪವರ್ಮೆಂಟ್ ವರ್ಚುವಲ್ ಅಸಿಸ್ಟೆಂಟ್ ನೆಟ್ವರ್ಕ್ ಅಂತ. ಓಕೆ, ಜೀವನ್ ಫುಲ್ ಫಾರ್ಮ್. ಶಟಾಯು ಅಂತಕ್ಕಂಥದ್ದು ಫುಲ್ ಫಾರ್ಮ್ ಕೂಡ ಕೊಟ್ಟಿದ್ದೀನಿ ನೋಡಿ ಇಲ್ಲಿ, ಸೀನಿಯರ್ ಹಾಲಿಸ್ಟಿಕ್ ಕೇರ್ ಅಸಿಸ್ಟೆಂಟ್ ಅಂಡ್ ಟ್ರೈನಿಂಗ್ ಫಾರ್ ಯುವರ್ ಯುಟಿಲಿಟಿ ಅಂತ. ಇದ್ರ ಬಗ್ಗೆ ಮಾತಾಡೋ ನೋಡಿ, ಒಂದೇ ಮಾತಲ್ಲಿ ಹೇಳ್ತೀನಿ, ಕನ್ನಡದಲ್ಲೂ ಇದೆ, ನಾನು ತಗೊಂಡಿದ್ದೀನಿ. ಹಿರಿಯ ನಾಗರಿಕರಿಗೆ ಏನೇನು ಸೌಲಭ್ಯ ಇದೆ, ಸ್ಕೀಮ್ಸ್ಗಳಿದೆ, ಎಲ್ಲ ಒಂದೇ ಕಡೆ ಇರಬೇಕು. ಮತ್ತೆ ಅವ್ರ ರಕ್ಷಣೆಗೆ ಏನೇನು ಬೇಕು, ಅವ್ರಿಗೆ ಈಗ ಏನೋ ನಾವು ಕೇರ್ ಎಕಾನಮಿ ಅಂತ ಕರಿತೀವಿ ಅಲ್ವಾ, ಈಗ ನೋಡ್ಕೊಳ್ತಕ್ಕಂಥವ್ರು. ಸೊ ಈ ತರದೆಲ್ಲ ಕೂಡ ಜೀವನ್ ಮೊಬೈಲ್ ಅಪ್ಲಿಕೇಶನ್ ಸಿಗುತ್ತೆ ಸಾಮಾಜಿಕ ನ್ಯಾಯ ಸಬಲೀಕರಣ ಅಡಿಯಲ್ಲಿ. ಇನ್ನು ನಮ್ಮ ಶಟಾಯುದಲ್ಲಿ ಏನ್ ಸಿಗುತ್ತೆ ಅಂತ ನೋಡೋದಾದ್ರೆ ನೋಡಿ, ಶಟಾಯುದಲ್ಲಿ ನಿಮಗೆ ಅವ್ರಿಗೆ ಯಾರ್ಯಾರ ಸೇವೆಗಳು ಸಿಗುತ್ತೆ, ಎಲ್ಲೆಲ್ಲಿದ್ದಾರೆ, ಅವ್ರ ಡೇಟಾ, ಕಂಪ್ಲೀಟ್ ಡೇಟಾ, ಯಾವ ಜಿಲ್ಲೆ ಯಾವ ರಾಜ್ಯದ ಎಲ್ಲಿದ್ದಾರೆ, ಆ ಡ್ಯಾಶ್ ಬೋರ್ಡ್ ಕಂಪ್ಲೀಟ್ ಇರುತ್ತೆ. ಅಲ್ಲಿಂದ ಅವ್ನು ಕಾಂಟ್ಯಾಕ್ಟ್ ಮಾಡಿ ಅವ್ರ ಕೇರ್ನ ತಗೊಳಕ್ಕೆ ನರ್ಸ್ಗಳನ್ನಾಗಿರ್ಬೋದು, ಇವರು ಈ ಥರದೆಲ್ಲ ತಗೋಬಹುದು. ಸೊ ಈ ತರ ಒಂದು ಪ್ಲಾಟ್ಫಾರ್ಮ್ನ ಅವರು ಲಾಂಚ್ ಮಾಡಿದ್ದಾರೆ. ಓಕೆ, ಯಾರು? ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ. ಓಕೆ, ವೆರಿ ಇಂಪಾರ್ಟೆಂಟ್ ಇದು, ಎಕ್ಸಾಂಪಲ್ ಇಂಥದ್ದೇ ಕೇಳೋದು. ನೆಕ್ಸ್ಟ್, ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಅತ್ಯುತ್ತಮ ಸ್ಥಾನಕ್ಕೆ ಚಂದ್ರಯಾನ 3ಗೆ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆ 2026ರ ವುಡ್ವಾರ್ಡ್ ಆಸ್ಟ್ರೋನಾಟಿಕ್ಸ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ನೋಡಿ, ಚಂದ್ರಯಾನ ನಮ್ದು ಸಕ್ಸಸ್ಫುಲ್ ಆಯ್ತು 3. ಅದಕ್ಕೆ ಅಮೆರಿಕನ್ ಏರೋನಾಟಿಕ್ಸ್ ಆಸ್ಟ್ರೋನಾಟಿಕ್ಸ್ ಸಂಸ್ಥೆ ಏನಿದೆ, ಇದು ನಮ್ಮ ಒಂದು ಇಸ್ರೋ ಅಂದ್ರೆ ಚಂದ್ರಯಾನ 3ಗೆ ವುಡ್ವಾರ್ಡ್ ಆಸ್ಟ್ರೋನಾಟಿಕ್ ಪ್ರಶಸ್ತಿಯನ್ನ ಕೊಟ್ಟಿದೆ. ಸಿಂಪಲ್ ಕ್ವಶನ್ ಅಷ್ಟೇ, ಇದು ತುಂಬಾ ಡೀಟೇಲ್ ಬೇಕಾಗಿಲ್ಲ, ಇಷ್ಟು ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್, ನಿಮ್ಗೆ ಗೊತ್ತಿದೆ ಮೇ 22 ಏನ್ ಮಾಡ್ತೀವಿ? ಇಂಟರ್ನ್ಯಾಷನಲ್ ಜೀವ ವೈವಿಧ್ಯತೆ ಅಂದ್ರೆ ಬಯೋಡೈವರ್ಸಿಟಿ ಅಲ್ವಾ, ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ, ಬಯೋಲಾಜಿಕಲ್ ಡೈವರ್ಸಿಟಿ ಡೇ ಆಗಿ. ಹಂಗಾಗಿ ಈ ಒಂದು 2026ರ ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯ ದಿನದ ಥೀಮ್ ವಿಷಯ ಏನು ಅಂತ ಕೇಳಿದ್ದೀನಿ. ಹೇಳ್ತೀರಾ ಫಟಾಫಟ್ ಅಂತ? ಏನು ಥೀಮು? ಫಟಾಫಟ್ ಅಂತ ಹೇಳಿ ನೋಡೋಣ. ಆಕ್ಟಿಂಗ್ ಲೋಕಲಿ ಅಂಡ್ ಗ್ಲೋಬಲ್ ಇಂಪ್ಯಾಕ್ಟ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಓಕೆ, ಡೇನು ತಿಳ್ಕೊಂಡಿರ್ಬೇಕು. ಯಾವ ದಿನ ಇಂಟರ್ನ್ಯಾಷನಲ್ ಡೇ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ ಸೆಲೆಬ್ರೇಟ್ ಮಾಡ್ತೀವಿ, ಅದರ ಥೀಮು. ಓಕೆ, ಅದನ್ನ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ? ಜಾಗತಿಕ ಪ್ರಭಾವಕ್ಕಾಗಿ ಸ್ಥಳೀಯವಾಗಿ ಕಾರ್ಯನಿರ್ವಹಿಸುವುದು ಅಂತ ಕರಿತೀವಿ. ಆಕ್ಟಿಂಗ್ ಲೋಕಲಿ ಫಾರ್ ಗ್ಲೋಬಲ್ ಇಂಪ್ಯಾಕ್ಟ್ ಅಂದ್ರೆ ಲೋಕಲ್ ಆಗಿ ಆಕ್ಟಿವ್ ನೀವು ಸರಿಯಾಗಿ ಮಾಡ್ಕೊಂಡು ಹೋದ್ರೆ, ರಕ್ಷಣೆ ಮಾಡಿದ್ರೆ ಗ್ಲೋಬಲಿ ಅದು ಆಟೋಮೆಟಿಕ್ ರಕ್ಷಣೆ ಆಗುತ್ತೆ ಅಂತ. ಓಕೆ, ನೆಕ್ಸ್ಟ್, ಪ್ರಧಾನಿ ಮೋದಿ ಅವರು ನೋಡಿ ಜಾರ್ಜಿಯಾ ಮೆಲೋನಿ ಮೀಟ್ ಮಾಡೋದು. ಮೆಲೋಡಿ ಚಾಕ್ಲೇಟ್ ಬಗ್ಗೆ ತುಂಬಾ ನೀವು, ಮೆಲೋಡಿ ಅಂದ್ರೆ ಮೆಲೋನಿ ಅಂಡ್ ಡಿ ಅಂದ್ರೆ ಮೋದಿ ಅಂತ. ಸೊ ಇದೊಂದೇ ಎಲ್ಲ ಕೊಟ್ಟಿದ್ದವರು. ಅವರು ಮುರ್ಗಾ ಸಿಲ್ಕ್ ಸ್ಟೋಲ್ ಕೊಟ್ಟಿದ್ರು, ಮತ್ತೆ ಶಿರಾಯಿ ಲಿಲ್ಲಿ ಸಿಲ್ಕ್ ಸ್ಟೋಲ್ ಮಣಿಪುರದ್ದು ಇದು ಕೊಟ್ಟಿದ್ದು, ಅಸ್ಸಾಂದು ಇದು ಕೊಟ್ಟರು. ಇದ್ರ ಬಗ್ಗೆ ಯಾರು ಮಾತಾಡಲ್ಲ. ಓಕೆ, ಮೆಲೋಡಿ ಟಾಫಿ ಕೊಟ್ಟರು, ಮೆಲೋಡಿ ಚಾಕ್ಲೇಟ್ ಕೊಟ್ಟರು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಓಕೆ, ಇವೆರಡು ಸ್ಟೋಲ್ ನಮ್ಮ ಈಶಾನ್ಯ ಭಾರತದ್ದು, ನಾರ್ತ್ ಈಸ್ಟ್ ಇಂಡಿಯಾದು. ಸೊ ಇದನ್ನು ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಕೇಳಬಹುದು. ಮುರ್ಗಾ ಸಿಲ್ಕ್ ಸ್ಟೋಲ್ ಅಸ್ಸಾಂ, ಅದನ್ನ ಗೋಲ್ಡನ್ ಸಿಲ್ಕ್ ಅಂತ ಕೂಡ ಕರಿತೀವಿ. ಶಿರೋಯಿ ಲಿಲ್ಲಿ ಸ್ಟೋಲ್ ಮಣಿಪುರದ್ದು, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೋಡಿ, ಇಂಥದ್ದೇ ಎಕ್ಸಾಮ್ ಅಲ್ಲಿ ನಿಮ್ಗೆ ಏನು ಬಿಟ್ಟಿರ್ತೀರಾ ಅಲ್ವಾ, ಯಾವ್ದು ಫೇಮಸ್ ಅದನ್ನ ಕೇಳೋದು, ಇಂಥದ್ದು ಕೇಳ್ಬಿಡ್ತಾನೆ. ನೆಕ್ಸ್ಟ್, ಜಿತೇಂದ್ರ ಸಿಂಗ್ ಅವರು UMMID ಕಾರ್ಯಕ್ರಮನ ಅನುವಂಶೀಯ ಅಸ್ವಸ್ಥತೆಗಾಗಿ ಅರ್ಪಿಸಿದ್ರು. ಅಂದ್ರೆ
ಜೆನೆಟಿಕಲಿ ಟ್ರಾನ್ಸ್ಮಿಟೆಡ್ ಡಿಸೀಸರ್ ಅಂತ ಕರಿತೀವಿ. ಈಗ ಒಂದಷ್ಟು ಡಿಸೀಸ್ಗಳು ಜೆನೆಟಿಕಲಿ ಬಂದ್ಬಿಡುತ್ತೆ, ಅದನ್ನ ತಡಿಬೇಕು. ಮಗು ಟೈಮಲ್ಲೇ ಅದನ್ನ DNA ಎಡಿಟ್ ಮಾಡಿ ತಡಿಬಹುದು. ಈಗ ಅಕಸ್ಮಾತ್ ಏಡ್ಸ್ ಜೆನೆಟಿಕಲ್ ಎಲ್ಲ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಏಡ್ಸ್ ಬಂದಿದೆ, ಮಗುಗೂ ಏಡ್ಸ್ ಬರುತ್ತೆ ಅನ್ನೋದಿಲ್ಲ, ಅವ್ರಿಗೆ ಅದನ್ನ ಎಡಿಟ್ ಮಾಡ್ಬೋದು, ಬರ್ದೇ ಇರಂಗ್ ನೋಡ್ಕೋಬಹುದು. ಸೊ ಆತರ ಏನಿದೆ, ಈ ತರ ಎಕ್ಸಾಂಪಲ್ ಇದು. ಇಟ್ ಇಸ್ ನಾಟ್ ಜೆನೆಟಿಕಲಿ. ಬೇರೆ ರೋಗಗಳೇನಿದೆ ಅದು ಜೆನೆಟಿಕಲಿ ಬರ್ತಕ್ಕಂಥದ್ದು ಬೇರೆ ಬೇರೆದು ತಡೆಯಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ಅನುವಂಶೀಯ ಕಾರ್ಯಗಳ ವಿಶಿಷ್ಟ ನಿರ್ವಹಣಾ ಮಾದರಿ ಅಂತ ಕರಿತೀವಿ. UMMID ಅಂದ್ರೆ ಯೂನಿಕ್ ಮ್ಯಾನೇಜ್ಮೆಂಟ್ ಮಾಡೆಲ್ ಫಾರ್ ಇನ್ಹೆರಿಟೆಡ್ ಡಿಸೀಸಸ್ ಅಂತ. ಇದ್ರಲ್ಲಿ ಕಂಪ್ಲೀಟ್ ಡೀಟೇಲ್ ಇರುತ್ತೆ. ಇದರಲ್ಲಿ ಏನೇನ್ ಮಾಡ್ಬೇಕು, ಇದರಲ್ಲಿ ಏನೇನ್ ಇರುತ್ತೆ ಅಂತ ಹೇಳ್ತೀನಿ ನೋಡಿ. ರಾಷ್ಟ್ರವ್ಯಾಪಿ ಸಂಪರ್ಕ ಕೊಡ್ತಕ್ಕಂಥದ್ದು, ಸಣ್ಣ ಪಟ್ಟ ಮಹಾನಗರ ಚಿಕಿತ್ಸಾಲಯಗಳನ್ನ ಸಣ್ಣದ ತೆಗೆದು ಅದರ ಇನ್ಫಾರ್ಮೇಶನ್ ಇರತಕ್ಕಂಥದ್ದು, ಮತ್ತೆ ಅದರ ಒಂದು ಸರ್ವೆ ಮಾಡಿ ಆ ಒಂದು ಸ್ಕ್ರೀನಿಂಗ್ ಸಿಸ್ಟಮ್ ನ ಮಾಡ್ತಕ್ಕಂಥದ್ದು. ಸೊ ಇವೆಲ್ಲ ನಿದಾನ್ ಕೇಂದ್ರಗಳು ಅಂತ ಕೂಡ ಮಾಡ್ತಾರೆ. ಸೊ ಈಗ ಪ್ರಸವ ಪೂರ್ವ ಪರೀಕ್ಷೆ ಮಾಡ್ತಕ್ಕಂಥದ್ದು. ಸೊ ಮಗುವಿನ ಪ್ರಸವ ಪೂರ್ವ ಅಂದ್ರೆ ಹೆರಿಗೆಗಿನ ಮುಂಚೆ ಅದ್ರಲ್ಲಿ ಗೊತ್ತಾಗುತ್ತೆ ಏನಾದ್ರು ಬೇರೆ ರೀತಿ ಡಿಸೀಸ್ ಬರುತ್ತಾ, ಜೆನೆಟಿಕಲಿ ಅವ್ರಿಗೆ ಏನಾರು ಆಗಿದೆಯಾ ಅಂತ, ಅದನ್ನ ಏನಾದ್ರು ಎಡಿಟ್ ಮಾಡಕ್ಕಾಗತ್ತಾ, ಆ ತರದೆಲ್ಲ ಕಂಪ್ಲೀಟ್ ಡೀಟೇಲ್ ಇದರಲ್ಲಿ ಮಾಡ್ತಕ್ಕಂಥದ್ದು ಸ್ನೇಹಿತರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೀನಿ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದ್ರೆ DRDO ULPGMV3 ಮಾನವರಹಿತ ವೈಜ್ಞಾನಿಕ ವಾಹನ ಉಡಾವಣಾ ನಿಖರ ಮಾರ್ಗದರ್ಶಿ ಕ್ಷಿಪಣಿ ಅಂತ ಕರಿತೀವಿ. ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಲಾಂಚ್ಡ್ ಪ್ರಿಸಿಷನ್ ಗೈಡೆಡ್ ಮಿಸೈಲ್ ಅಂತ. ಅಂದ್ರೆ ನಾವು ಈ ಡ್ರೋನ್ ಏನ್ ಬೆಳೆದೇವಲ್ಲ ಅಲ್ಲಿಂದ ನಾವು ಮಿಸೈಲ್ ಗಳನ್ನ ಲಾಂಚ್ ಮಾಡ್ತಕ್ಕಂಥದ್ದು ಸ್ನೇಹಿತರೆ. ಇದು ಸ್ಥಳೀಯವಾಗಿ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು, ಇದನ್ನ ಪರೀಕ್ಷೆ ಮಾಡಲಾಯಿತು, ಯಶಸ್ವಿಯಾಗಿದೆ. ಇದು ಯಾವ ರೀತಿಯಾದ ಮಿಸೈಲ್ ಅಂತ ಕೇಳಿದೀವಿ ಅಂದ್ರೆ ಸಮುದ್ರದಿಂದ ಸಮುದ್ರ. ಇಲ್ಲಿ ನೋಡಬಹುದು ಇಟ್ ಇಸ್ ಎ ಅನ್ಮ್ಯಾನ್ಡ್ ಅಂದ ತಕ್ಷಣ ಇದು ಡ್ರೋನ್ ಅಂದ್ರೆ ಗಾಳಿಯಿಂದ ನೆಲಕ್ಕೆ ಅಥವಾ ಗಾಳಿಯಿಂದ ಗಾಳಿಗೆ ಹಾರಿಸ್ತಕ್ಕಂಥ ಒಂದು ಸಿಸ್ಟಮ್ ಇದು. ಸೊ ಇದು ಗೊತ್ತಿರಬೇಕು, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಓಕೆ, ಕರ್ನೂಲ್ ಆಂಧ್ರ ಪ್ರದೇಶದಲ್ಲಿ ನಾವು ಇದನ್ನ ಚೆಕ್ ಮಾಡ್ತೀವಿ. ಸಕ್ಸಸ್ಫುಲಿ ಇದಾಗಿದೆ. ಇದರ ಲಕ್ಷಣ ಏರ್ ಟು ಗ್ರೌಂಡ್ ಟ್ಯಾಂಕರ್ ಬಂಕರ್ ಮೇಲೆ ಇದರದ್ದು ಪೊಸಿಷನ್ಸ್ ತುಂಬಾ ಚೆನ್ನಾಗಿದೆ. ಮತ್ತೆ ಸಿಡಿತಲ ಆಯ್ಕೆಗಳು ಕೂಡ ಇದೆ ಇದರಲ್ಲಿ. ಸಿಡಿತಲ ಅಂದ್ರೆ ಹೆಂಗೆ ಅಂದ್ರೆ ನೀವು ಅದ್ರ ಒಳಗೆ ಪ್ರೆಸೆಂಟೇಷನ್ ಆಗಿ ಆಮೇಲೆ ಬ್ಲಾಸ್ಟ್ ಮಾಡದ, ಅಥವಾ ಅದು ಆಂಟಿ ಆರ್ಮರ್ ಅಟೆಂಡೆಂಟ್ ಆಕಾರ ಚಾರ್ಜ್ಗಳು ಸ್ಫೋಟಕ ಪ್ರತಿಕ್ರಿಯಾತ್ಮಕ ಆರ್ಮರ್ಗಳಾಗಿ ಅಂದ್ರೆ ನಿಮಗೆ ಬಿಡಿಸ್ಕೊಂಡು ಹೋಗಿ ಅದನ್ನ ತಡಿಯಂತಕ್ಕಂಥದ್ದ. ಸೊ ಈ ತರ ಬೇರೆ ಬೇರೆ ರೀತಿಯಾದ ಅದರಲ್ಲಿ ಆಪ್ಷನ್ಸ್ ಗಳಿವೆ. ಹಾಗಾಗಿ ಇದು ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಬರ್ತೀನಿ. ರೋಮ್ನಲ್ಲಿ ಆಹಾರ ಮತ್ತು ಕೃಷಿ ಸಂಸ್ಥೆ ಪ್ರತಿಷ್ಠಿತ ಅಗ್ರಿಕೋಲಾ ಪದಕ ಯಾರಿಗೆ ನೀಡಲಾಯಿತು? ನೋಡಿ, ನಿಮ್ಗೆ ಗೊತ್ತಿದೆ FAO ರೋಮಲ್ಲಿ ಇರ್ತಕ್ಕಂಥದ್ದು. ಆ ಒಂದು ಸಂಸ್ಥೆ ಫುಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಗ್ರಿಕೋಲಾ ಅಂತಕ್ಕಂಥದ್ದು ನರೇಂದ್ರ ಮೋದಿಗೆ ಕೊಟ್ಟಿದ್ದಾರೆ. ಇದೊಂದು ಅವಾರ್ಡ್. ಏನಕ್ಕೆ ಕೊಟ್ಟಿದ್ದಾರೆ? ಫುಡ್ ಸೆಕ್ಯೂರಿಟಿ. ಭಾರತದಲ್ಲಿ ನೀವು ಫುಡ್ ಸೆಕ್ಯೂರಿಟಿಗೆ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಲೈಫ್ ಸ್ಟಾಕ್ ಸಂಬಂಧಪಟ್ಟಂತೆ ಆಗಿರಬಹುದು, ಫಿಶಿಂಗ್ ಫಾರ್ಮರ್ಗೆ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ, ವರ್ಕರ್ಸ್ಗೆ ಸಂಬಂಧಪಟ್ಟಂತೆ. ಸೊ ಹಂಗಾಗಿ ಈ ಒಂದು ಅಗ್ರಿಕೋಲಾ ಮೆಡಲ್ ನ ಅವರು ಕೊಟ್ಟಿದ್ದಾರೆ. ನೆಕ್ಸ್ಟ್, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಾರ್ವೆ, ನಿಮ್ಗೆ ಗೊತ್ತಿದೆ 5 ನೇಷನ್ ಟೂರ್ಗೆ ಹೋಗಿದ್ರು ಅಲ್ವಾ ಸರ್. UAE ಹೋಗ್ತಾರೆ, ಆಮೇಲೆ ಏನೋ ಮೆಲೋಡಿ ಏನಿದೆ ಅವ್ರನ್ನ ಮೀಟ್ ಮಾಡ್ತಾರೆ. ಮೆಲೋಡಿ ಕತೆ ಆದ್ಮೇಲೆ ಬೇರೆ ಈ ನಾರ್ವೆ 3rd ಇಂಡಿಯಾ ನಾರ್ಡಿಕ್ ಸಮಿಟ್ ಆಗುತ್ತೆ, ಅಲ್ಲಿಗೆ ಹೋಗ್ತಾರೆ. ಸ್ವೀಡನ್, ನಾರ್ವೆ. ಓಕೆ, ಸೊ ಅಲ್ಲಿ ನಾವು ಈ ಒಂದು ನಾರ್ವೆ ನೀಡಿದ ಗೌರವ ಗ್ರ್ಯಾಂಡ್ ಆಫ್ ದಿ ರಾಯಲ್ ನಾರ್ವೆಜಿಯನ್ ಆರ್ಡರ್ ಅಂತ ಒಂದು ಅತ್ಯುತ್ತಮ ಪ್ರಶಸ್ತಿ. ನಾವು ಭಾರತ ರತ್ನ ಅಂತೀವಲ್ಲ ಆ ತರ. ಸೊ ಅದನ್ನ ಕೊಟ್ಟು ಗೌರವ ಮಾಡಿದ್ದಾರೆ. ಯಾಕಂದ್ರೆ ಭಾರತಕ್ಕೆ ಅಲ್ಲಿ 3rd ನಾರ್ಡಿಕ್ ಸಮಿಟ್ಗೆ ಅವ್ರು ಹೋಗ್ಬೇಕಾಗಿತ್ತು, ನಾರ್ವೆಗೆ ಹೋಗಿದ್ರು. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಒಂದ್ಸಲ ಕೇಳ್ತಾನೆ ಎಕ್ಸಾಮ್ ಅಲ್ಲಿ, 3rd ನಾರ್ಡಿಕ್ ಸಮಿಟ್ ಅದ್ರ ಬಗ್ಗೆ ಕೇಳ್ತಾನೆ. ನಾರ್ಡಿಕ್ ಕಂಟ್ರೀಸ್ಗಳು ಅಂದ್ರೆ ಯಾವುದು ಅಂತ ನೋಡೋದಾದ್ರೆ, ನಿಮಗೆ ನಾರ್ಡಿಕ್ ಕಂಟ್ರೀಸ್ಗಳಲ್ಲಿ ನಿಮಗೆ ಪ್ರಮುಖವಾದ 5 ಬರುತ್ತೆ. ಒಂದು ಐಸ್ಲ್ಯಾಂಡ್, ಡೆನ್ಮಾರ್ಕ್, ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡ್. ಸೊ ಇದು ನಾರ್ಡಿಕ್ ಅಂದ್ರೆ ನಾರ್ತ್ ಅಂತ ಒಂದು ರೀತಿ ಸ್ನೇಹಿತರೆ. ಇದು 3ನೇದು. ಓಕೆ, ಮೊದಲೆರಡು ನಿಮ್ಗೆ ಸ್ವೀಡನ್ ಅಲ್ಲಿ ನಡೆದಿತ್ತು, ಆಮೇಲೆ ಡೆನ್ಮಾರ್ಕ್ ಅಲ್ಲಿ ನಡೆದು, ಈ ಸಲ ನಾರ್ವೆಲ್ ನಡೀತಾ ಇದೆ. ನೆಕ್ಸ್ಟ್ ಫಿನ್ಲ್ಯಾಂಡ್ ಅಲ್ಲಿ ನಡೆಯುತ್ತೆ. ಓಕೆ, ಸೊ ಇದ್ರ ಬಗ್ಗೆ ಕೇಳಬಹುದು ಎಕ್ಸಾಮ್. ಇದೆಲ್ಲ ನಾವು ವೀಕ್ಲಿ ಕರೆಂಟ್ ಅಫೇರ್ ಡೀಟೇಲ್ ಡಿಸ್ಕಸ್ ಮಾಡಿ ನೋಡ್ಕೊಳ್ಳಿ. ಆಮೇಲೆ ನೆದರ್ಲ್ಯಾಂಡ್ಗೆ ಹೋಗಿದ್ರು. ಅಲ್ಲಿ ನಿಮ್ಗೆ ಐತಿಹಾಸಿಕ ಚೋಳ ತಾಮ್ರ ಫಲಕ ಕೊಟ್ಟರು. ಅವ್ರಿಗೆ ಯಾವ ಯೂನಿವರ್ಸಿಟಿಲಿ ಇತ್ತಿದ್ದು ಕೊಟ್ರು ಅಂತ ಕೇಳಿದ್ದೀನಿ. ಇಲ್ಲಿ ಯಾವ ಯೂನಿವರ್ಸಿಟಿಲಿ ಇತ್ತು ಹೇಳ್ತೀರಾ? ದ ರೈಟ್ ಆನ್ಸರ್ ಆಪ್ಷನ್ ಸಿ, ಲೈಡನ್ ವಿಶ್ವವಿದ್ಯಾನಿಲಯ. ಲೈಡನ್ ಯೂನಿವರ್ಸಿಟಿಯಿಂದ ಕೊಟ್ಟಿರ್ತಕ್ಕಂಥದ್ದು 21 ದೊಡ್ಡದು ಮತ್ತೆ 3 ಚಿಕ್ಕದು ಕಾಪರ್ ಪ್ಲೇಟ್ ಇರೋದು. ಇದು ರಾಜೇಂದ್ರ ಚೋಳ ಮತ್ತೆ ಕುಲತುಂಗ ಚೋಳ ಒಂದ್ಗೆ ಸಂಬಂಧಪಟ್ಟಂತೆ. ಇದು ಚೆನ್ನಾಗಿದೆ. ಇದ್ರ ಬಗ್ಗೆ ಒನ್ಸ್ ಅಗೇನ್ ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಬೇಕಾ ನಮ್ಮ ವೀಕ್ಲಿ ಕರೆಂಟ್ ಅಫೇರ್ ಹೋಗಿ. ನಾನು ಇಲ್ಲಿ ಕ್ರಿಸ್ಪ್ ಅಂಡ್ ಕ್ಲಿಯರ್ ಸಿಂಗಲ್ ಪಾಯಿಂಟ್ ಡಿಸ್ಕಷನ್ ಅಷ್ಟೇ ಸ್ನೇಹಿತರೆ. ಕರೆಂಟ್ ಅಫೇರ್ ಇದು ಮಂತ್ಲಿದು. ಓಕೆ, ತುಂಬಾ ಇರುತ್ತೆ, ಹಾಗಾಗಿ ಬೇಗ ಮುಗಿಸ್ಬೇಕು. ಕಮ್ಮಿ ಟೈಮಲ್ಲಿ ಎಷ್ಟು ಬೇಕಷ್ಟು ಇನ್ಫಾರ್ಮೇಶನ್ಸ್. ವೀಕ್ಲಿ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ವಿತ್ ನಿಮಗೆ ಸ್ಟ್ಯಾಟಿಕ್ ಪೋರ್ಷನ್ಸ್ ಕೂಡ ವೀಕ್ಲಿ. ಈ ಚೋಳ ಅಂದ್ರೆ ಯಾರು, ಓಕೆ, ಏನಕ್ಕೆ ಕೊಟ್ರು, ಯಾರಿಗೆ ಒಂದು ಬಿಲ್ಡ್ ಮಾಡಕ್ಕೆ ಆ ಜಾಗ ಕೊಟ್ಟಿದ್ರು, ಇವೆಲ್ಲ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಯಾವ ದೇಶವು ರಾಯಲ್ ಆರ್ಡರ್ ಆಫ್ ದ ಪೋಲಾರ್ ಸ್ಟಾರ್ ಅಂತ ಕೊಡ್ತು? ಸ್ವೀಡನ್, ಡೆನ್ಮಾರ್ಕ್? ಎಸ್, ಯಾವ್ದು ಸರ್ ಇದು? ಸ್ವೀಡನ್.
ಕರೆಕ್ಟ್ ಹಾಕಿದ್ದೀನಿ, ಸ್ವೀಡನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ಇದೆಲ್ಲ ಸಿಂಗಲ್ ಪಾಯಿಂಟ್ ಡಿಸ್ಕಷನ್, ತುಂಬಾ ಡಿಸ್ಕಷನ್ ಬೇಕಾಗಿಲ್ಲ. ಇದು ವೆರಿ ಇಂಪಾರ್ಟೆಂಟ್. ಲೋಕಸಭೆಯಲ್ಲಿ ನಿಮ್ಗೆ ಏನೇನೋ ಒಂದಷ್ಟು ಕಮಿಟಿಗಳ ಮಾಡ್ತಾ ಇರ್ತಾರೆ. ಅದರಲ್ಲಿ ಎಸ್ಪೆಷಲಿ ಈಗ ಹೊಸದಾಗಿ ಮಹಿಳೆಗೆ ಸಂಬಂಧಪಟ್ಟಂತೆ ಒಂದು ಸಂಸದೀಯ ಕಮಿಟಿ, ಪಾರ್ಲಿಮೆಂಟರಿ ಕಮಿಟಿ ಮಾಡಿದ್ದಾರೆ ಮಹಿಳಾ ಸಬಲೀಕರಣಕ್ಕೋಸ್ಕರ. ಅದರ ಅಧ್ಯಕ್ಷರು ಯಾರು ಅಂತ ಕೇಳಿದ್ವಿ, ಇಂಥದ್ದು ಎಕ್ಸಾಮ್ ಅಲ್ಲಿ ಬರ್ತವೆ. ಅದರ ಅಧ್ಯಕ್ಷರು ಡಾಕ್ಟರ್ ದಗ್ಗುಬಾಟಿ ಪುರಂದರೇಶ್ವರಿ ಅಂತ. ಓಕೆ, ಇದರಲ್ಲಿ ರಾಜ್ಯಸಭಾದಲ್ಲಿ ಎಷ್ಟಿದ್ರು, ಲೋಕಸಭಾದಲ್ಲಿ ಎಷ್ಟಿದ್ರು ಅದನ್ನು ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಓಕೆ, 1 ವರ್ಷ ಇದು ಟೆನ್ಯೂರ್ ಇರುತ್ತೆ. ಲೋಕಸಭೆದ 18 ಜನ, ರಾಜ್ಯಸಭೆ 10 ಜನ ಇದ್ದಾರೆ. ಇದರಲ್ಲಿ ಮೆಂಬರ್ಸ್ ಗಳಲ್ಲಿ ನಿಮಗೆ ಹೇಮಾ ಮಾಲಿನಿಯು ಇದ್ದಾರೆ, ಓಕೆ, ಇಕ್ವಾ ಚೌಧರಿ, ಸುಧಾ ಮೂರ್ತಿ ಅವರು ಇದ್ದಾರೆ, PT ಉಷಾ ಇದ್ದಾರೆ. ಇದರ ಅಧ್ಯಕ್ಷರು ಡಾಕ್ಟರ್ ದಗ್ಗುಬಾಟಿ ಪುರಂದರೇಶ್ವರಿ ಅಂತಕ್ಕಂಥವ್ರು. ಓಕೆ, ನೋಡಿ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್, ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ಇದೊಂದು ಒನ್ ಆಫ್ ದ ರೀಸನ್ ಅಣ್ಣಾಮಲೈ ನಿಮ್ಗೆ ಬಿಜೆಪಿಗೆ ರಾಜೀನಾಮೆ ಕೊಡ್ಬೇಕು ಅಂತ ಹೋಗಿದ್ದಲ್ವಾ, ಕೊಡ್ತೀನಿ ಅಂತ ಕೊಟ್ರಲ್ಲ. ಸೊ ಇಟ್ ಇಸ್ ಒನ್ ಆಫ್ ದ ರೀಸನ್. ಯಾಕೆಂದ್ರೆ CBSE ಸಿಲೆಬಸ್ ನೋಡಿ, ಸ್ಟೇಟ್ ಅಲ್ಲಿ ಬಿಟ್ಟಾಕಿ ಕರ್ನಾಟಕ, ತಮಿಳುನಾಡು ನಾವು ನ್ಯಾಷನಲ್ ಎಜುಕೇಶನ್ ಪಾಲಿಸಿನ ತಗೊಂಡಿಲ್ಲ. ಓಕೆ, ಯಾಕಂದ್ರೆ ಬೇರೆ ಸರ್ಕಾರ ಇದೆ, ಬಿಜೆಪಿ ರಾಷ್ಟ್ರಗಳು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಈಗ ಸರ್ಕಾರ ಏನ್ ಮಾಡ್ತಿದೆ, ಯಾವ ರಾಜ್ಯಗಳಲ್ಲಿ ತಗೊಳ್ಳೋದಲ್ಲ, ಅದಕ್ಕೆ ಏನ್ ಮಾಡ್ತಾರೆ, ಸೆಂಟ್ರಲ್ CBSE ಸಿಲೆಬಸ್ ಅಲ್ಲಿ ಓದ್ತಾರಲ್ಲ ಅಲ್ಲಿ, ಯಾಕಂದ್ರೆ CBSE ಬಂದು ಸೆಂಟ್ರಲ್ದು. ಸೊ ಹಾಗಾಗಿ ಅಲ್ಲಿ ಜುಲೈ 1ರಿಂದ 9ನೇ ತಾರೀಕಿಗೆ ತ್ರಿಭಾಷಾ ಸೂತ್ರನ ಹಾಕ್ತಾ ಇದ್ದಾರೆ. ಓಕೆ, ದ್ವಿಭಾಷಾ ಮಾತ್ರ ಇರಬೇಕು ಅಂತ ಮಹಾರಾಷ್ಟ್ರನೂ ಕೂಡ ಅದ್ರ ವಿರುದ್ಧವಾಗಿತ್ತು. ಈಗ ತ್ರಿಭಾಷಾ ಸೂತ್ರ ಆಗ್ತಾ ಇದ್ದಾರೆ 9ನೇ ತರಗತಿಯಿಂದ. 3 ಭಾಷೆಗಳು ಒಂದು ಸೂತ್ರ. ಅಂದ್ರೆ ಇದರಲ್ಲಿ ನೋಡಿ, 3 ಭಾಷೆ ಅಂದ ತಕ್ಷಣ ಇಂಗ್ಲಿಷ್ ಓದೇ ಓದ್ತಾರೆ. ಇನ್ನೊಂದು ಯಾವುದು, ಆಲ್ ಓವರ್ ಇಂಡಿಯಾ ಮಾತಾಡುವಂತ ಜಾಸ್ತಿ ಅಂತಂದ್ರೆ ನಾವು ಹೇಳ್ತೀವಿ ಹಿಂದಿ ಅಂತ, ಹಿಂದಿ ಓದ್ಲೇಬೇಕಾಗುತ್ತೆ ಅಲ್ಲಿ ಅಲ್ವಾ. ಇನ್ನೊಂದು ಬೇಕಾದ್ರೆ ನೀವು ಬೇರೆಯವ್ರು ಏನ್ ಮಾಡ್ತಾರೆ, ನಾರ್ತ್ ಇಂದ ಇಲ್ಲಿ ಬಂದಿರೋರು ಕನ್ನಡನೇ ಓದಲ್ಲ ಬೇಕಾದ್ರೆ ಒಂದು ಲ್ಯಾಂಗ್ವೇಜ್, ಅವ್ರು ಬೇರೆ ಇನ್ನೊಂದು ಯಾವ್ದಾದ್ರು ಲ್ಯಾಂಗ್ವೇಜ್ ತಗೊಂಡ್ಬಿಡ್ತಾರೆ, ಸಂಸ್ಕೃತ ತಗೋಬಹುದು, ಮತ್ತೊಂದು ತಗೋಬಹುದು, ಹಿಂಗೆಲ್ಲ ಆಗ್ತವೆ. ಸೊ ಹಾಗಾಗಿ ಇದು ತಪ್ಪು ಅಂತಕ್ಕಂಥದ್ದು. ಬಟ್ CBSE ಬಂದು ಸೆಂಟ್ರಲ್ ಅಂಡರ್ ಇರೋದ್ರಿಂದ ದೇ ಕ್ಯಾನ್ ಇಂಪ್ಲಿಮೆಂಟ್ ಇಟ್. ಓಕೆ, ನೆಕ್ಸ್ಟ್, ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಮತ್ತು ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇದೆರಡು ಸೇರಿ ಒಂದು ನೆಕ್ಸ್ಟ್ ಜನರೇಷನ್ ಒಂದು ಮಲೇರಿಯಾ ಲಸಿಕೆ R780C ಅಂತ ಅಭಿವೃದ್ಧಿಪಡಿಸಿದೆ. ಈ ಲಸಿಕೆ ಯಾವ ಒಂದು ವಿರುದ್ಧ ಹೋರಾಡುತ್ತೆ, ಟಾರ್ಗೆಟ್ ಪ್ಯಾರಾಸೈಟ್ ಯಾವುದರ ವಿರುದ್ಧ, ಯಾವ ರೀತಿಯ ಸೊಳ್ಳೆಯ ವಿರುದ್ಧ ಅಂತಕ್ಕಂಥದ್ದು, ಪ್ಲಾಸ್ಮೋಡಿಯಂ ಫಾಲ್ಸಿಫೆರಮ್ ಅಂತಕ್ಕಂಥ ತಳಿಯ ವಿರುದ್ಧ ಹೋರಾಡ್ತಕ್ಕಂಥ ಒಂದು ವ್ಯಾಕ್ಸಿನ್. ಓಕೆ, ನೆಕ್ಸ್ಟ್ ಬರ್ತೇನೆ. ಈಗ ನಿಮಗೆ ಮೊದಲು 74% ಇತ್ತು FDA. ಓಕೆ, ವಿದೇಶಿ ನೇರ ಬಂಡವಾಳ ಹೂಡಿಕೆ ನಿಮಗೆ ಸ್ನೇಹಿತರೆ ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ, ವಿಮಾ ವಲಯದಲ್ಲಿ ಈಗ 100% ಓಕೆ ಆಟೋಮೆಟಿಕ್ ರೂಟ್ ಮಾಡಿಬಿಟ್ಟಿದ್ದಾರೆ. ಓಕೆ, ಸೊ ಹಾಗಾಗಿ ಇದನ್ನು ಕೇಳಿದ್ದೀನಿ, ಯಾವ ಬಿಲ್ ಮುಖಾಂತರ ಇದನ್ನು ತಂದ್ರು ಅಂತ ಕ್ವಶನ್ ಕೇಳಿದ್ರು. ಯಾವ ಬಿಲ್? ಸಬ್ಕಾ ಭೀಮಾ ಸಬ್ಕಿ ರಕ್ಷಾ ಮಸೂದೆ ಅಂತ. ಇದ್ರ ಮುಖಾಂತರ ಈಗ ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ ವಿದೇಶಿಗಳ ಒಂದು ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಬರ್ಬೋದು 100% ಹೂಡಿಕೆ ಅಂತಂದ್ರೆ FDA, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಅದು 74% ಇತ್ತು, ಈಗ 100% ಏರಿಸ್ಬಿಟ್ಟಿದ್ದಾರೆ. ಯಾಕೆ? ಜಾಸ್ತಿ ಒಂದು ಕಾಂಪಿಟೇಷನ್ ಇದ್ರೆ ಅದರಲ್ಲಿ ಇದು ಕಮ್ಮಿ ಆಗುತ್ತೆ. ಓಕೆ, ಮತ್ತೆ ಇನ್ನೊಂದು ಇದರಲ್ಲಿ ಆಡ್ ಮಾಡಿದ್ರೆ, ಏನ್ ಆಡ್ ಮಾಡಿದ್ದಾರೆ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂದ್ರೆ LIC ಅಂದ್ರೆ ಲೈಫ್ ಬಗ್ಗೆ ಮಾಡಿಸ್ತಾರಲ್ಲ, ಅವರು ಕೂಡ ಮೆಡಿಕಲ್ ಕೂಡ ಮಾಡಿಸ್ಬೋದು. ಈಗ ಮೊದಲು ಹಂಗಿರ್ಲಿಲ್ಲ, ಮೊದಲು ಲೈಫ್ ಇನ್ಶೂರೆನ್ಸೇ ಬೇರೆ ಇರಬೇಕು, ಮೆಡಿಕಲ್ ಇನ್ಶೂರೆನ್ಸೇ ಬೇರೆ, ಅದು ಸಪರೇಟ್, ಅದೊಂದು ಮಾಡಿದ್ರೆ ಅದು ಮಾತ್ರ ಇರಬೇಕು ಅಂತ. ಈಗ ಲೈಫ್ ಇನ್ಶೂರೆನ್ಸ್ ಇರೋರು ಮೆಡಿಕಲ್ ಮಾಡ್ಬೋದು, ಮೆಡಿಕಲ್ ಇರೋರು ಲೈಫ್ ಇನ್ಶೂರೆನ್ಸ್ ಮಾಡ್ಬೋದು ಆ ರೀತಿ. ನೆಕ್ಸ್ಟ್, ಸಿನ್ಬ್ಯಾಕ್ಸ್ ಅಂತ ಎಕ್ಸರ್ಸೈಸ್ ಕಾಂಬೋಡಿಯಾದಲ್ಲಿ ನಡೀತಾ ಇದೆ. ಯಾರು ಕಾಂಬೋಡಿಯಾ ಅಂತ ತಕ್ಷಣ ಯಾರ್ಯಾರು ಸರ್? ಇಂಡಿಯಾ ಮತ್ತು ಕಾಂಬೋಡಿಯಾ. ಇದು ಎಷ್ಟನೇ ಆವೃತ್ತಿ ಅಂತ ಕೇಳಿದ್ದೇನೆ, ಇದು 2ನೇ ಆವೃತ್ತಿ. ಓಕೆ, ಸಿಂಪಲ್ ಕ್ವಶನ್ ಆಗೈತೆ ಇದು. ಮತ್ತೆ ರೀಸೆಂಟ್ ಆಗಿ ಬೇರೆ ಬೇರೆ ಎಕ್ಸರ್ಸೈಸ್, ಇದಕ್ಕೆಲ್ಲ ಸಪರೇಟ್ ಕ್ವಶನ್ಸ್ ಬೇಡ ಅಂತ ಇಲ್ಲೇ ಕೊಟ್ಬಿಟ್ಟಿದ್ದೀನಿ. ಯಾವ್ದು ಡೆಸ್ಲಿಂಕ್ ಆಗಿರ್ಬೋದು, ವಜ್ರಪ್ರಾರ, ಧರ್ಮ ಗಾರ್ಡಿಯನ್ ಆಗಿರ್ಬೋದು. ಸೊ ಇಲ್ಲಿದೆ, ನೋಡ್ಕೊಳ್ಳಿ ಒಂದ್ಸಲ. ನೆಕ್ಸ್ಟ್ ಬರ್ತೀನಿ, ಭಾರತೀಯ ಸಂರಕ್ಷಣಾವಾದಿ ಪರ್ವಿನ್ ಶೇಖ್ ಅವರಿಗೆ ಭಾರತೀಯ ಸ್ಕಿಮ್ಮರ್ಗಳ ರಕ್ಷಣೆ ಮಾಡಿದ್ದಕ್ಕೆ ಪ್ರತಿಷ್ಠಿತ ವಿಟ್ಲಿ ಪ್ರಶಸ್ತಿ ನೋಡಿ 2 ಕೊಟ್ಟಿದ್ದಾರೆ. ಓಕೆ, 2 ಭಾರತೀಯ, 2ಗೆ. ಒಬ್ರು ಸ್ಕಿಮ್ಮರ್ಸ್ ಅಂತ, ಇನ್ನೊಂದು ಹಿಮಾಲಯನ್ ಒಂದು ಇದನ್ನ ರಕ್ಷಣೆ ಮಾಡಿದ್ದಾರೆ, ಯಾವುದು ಅಂತ ಹೇಳ್ತೇನೆ. ಇದನ್ನ ವಿಟ್ಲಿ ಪ್ರಶಸ್ತಿ ಅಂತ ಏನ್ ಕೊಡ್ತಾರೆ, ಇದನ್ನ ಹಸಿರು ಆಸ್ಕರ್ ಪ್ರಶಸ್ತಿ ಅಂತ ಕೂಡ ಕರಿತೀವಿ, ಗ್ರೀನ್ ಆಸ್ಕರ್ ಪ್ರಶಸ್ತಿ ಅಂತ. ಸೊ ಇದ್ರ ಬಗ್ಗೆ ನೋಡಿದ್ರೆ ನಾನು ಹೇಳಿದೆ ಹಿಮಾಲಯನ್ ಸಲಾಂಡರ್ ಅಂತ ಹೇಳಿ. ಓಕೆ, ಇದೊಂದು ಡಾರ್ಜಿಲಿಂಗ್ ಪಶ್ಚಿಮ ಬಂಗಾಳದಲ್ಲಿ ನಾವು ನೋಡ್ತೀವಿ, ಜೌಗು ಪ್ರದೇಶದಲ್ಲಿ ಇರ್ತಕ್ಕಂಥ ಆಂಫಿಬಿಯನ್. ಇದು ಒಂದು ರೀತಿ ನಿಮಗೆ ಈ ಒಂದು ಎಂಟೆಗುದ ಟೈಪ್ ಒಂದು ರೀತಿ ಇದ್ರ ತರ ಇರುತ್ತೆ. ಆಂಫಿಬಿಯನ್ ಅದು ಭೂಮಿ ನೀರಲ್ಲೂ ಇರುತ್ತೆ, ಮೇಲ್ಗಡೆ ಈ ತರದಲ್ಲಿ ಇರುತ್ತೆ. ಇದು ಭಾರತೀಯ ಸ್ಕಿಮ್ಮರ್ ಒಂದು ಪಕ್ಷಿ ಟೈಪ್, ಒಂದು ಶಾರ್ಪ್ ಕೊಕ್ಕೆ ಏನು ಅದರ ಒಂದು ಕೊಕ್ಕೆ ಇರ್ತಕ್ಕಂಥ ಒಂದು ಪಕ್ಷಿ. ಸೊ ಇದನ್ನ ಸಂರಕ್ಷಣೆ ತುಂಬಾ ಒತ್ತು ಕೊಟ್ಟಿದ್ದಾರೆ ಅಂತ ಹೇಳಿ, ಯಾಕಂದ್ರೆ ಇದು ತುಂಬಾ ಅಳಿವಿನಂಚಲ್ಲಿ ಇರ್ತಕ್ಕಂಥವು ಅಂತ ಹೇಳಿ ಅವ್ರಿಗೆ ನಮ್ಮ ವಿಟ್ಲಿ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಇವರು ಇಬ್ಬರೇ ಅಂತಲ್ಲ, ಇನ್ನೂ ಒಂದಷ್ಟು ಜನ ಇದ್ದಾರೆ ಅದರಲ್ಲಿ. ಘಾನಾದ ಅವರಾಗಿರ್ಬೋದು, ಕ್ಯಾಮರೂನ್ ಮರೀನಾ ಕಮೇನಿ, ಜಿಂಬಾಬ್ವೆ ಅವರಾಗಿರ್ಬೋದು, ಇಕ್ವೆಡರ್, ಇವ್ರಿಗೆಲ್ಲ ಒಟ್ಟು ಭಾರತೀಯದ 2 ಸೇರಿ ಈ 6 ಜನರಿಗೆ 2026 ಪ್ರಶಸ್ತಿ ಕೊಟ್ಟಿದ್ದಾರೆ. ಇದನ್ನ ಗ್ರೀನ್ ಆಸ್ಕರ್ ಅಂತ ಕೂಡ ಕರಿತೀವಿ. ಯಾರು ಕೊಡ್ತಾರೆ ಹೇಳ್ತೀರಾ?
ಯಾರು ಕೊಡ್ತಾರೆ ಇದನ್ನ? UK ಬೇಸ್ಡ್ ಚಾರಿಟಿ. ಓಕೆ, ನೆಕ್ಸ್ಟ್ ಬರ್ತೀನಿ. ಇನ್ನೊಂದು ಪತ್ರಕರ್ತರಿಗೆ ಆನಂದ್ RK ಮತ್ತು ಸುವರ್ಣ ಶರ್ಮಾನ್ ಅವರಿಗೆ ಪ್ರತಿಷ್ಠಿತ ರ್ಯಾಪ್ಡ್ ಅಂತಕ್ಕಂಥ ಒಂದು ಪುಸ್ತಕ ಅವ್ರು ಬರೆದಿರೋದಕ್ಕೆ ಪುಲಿಟ್ಜರ್ ಪ್ರಶಸ್ತಿ ಸಿಕ್ಕಿದೆ. ಯಾವ್ದು ಸರ್? ಪುಲಿಟ್ಜರ್ ಪ್ರಶಸ್ತಿ. ಇದು ಗೊತ್ತಿದೆ ನಿಮಗೆ. ಇದು ಸಾಹಿತಿಗಳಿಗೆ ಸಿಗ್ತಕ್ಕಂಥದ್ದು, ಜರ್ನಲಿಸ್ಟ್ಗೆ ಸಿಗ್ತಕ್ಕಂಥದ್ದು. ಜರ್ನಲಿಸ್ಟ್ ಅಂತ ಕರೀತಾರೆ ಅವರು ಟೋಟಲ್ ಆಗಿ. ಇವ್ರಿಗೆ ಸೈಬರ್ ಕ್ರೈಮ್ ಎಕ್ಸ್ಪೋಸ್ ಅಂತಕ್ಕಂಥ ಕ್ಯಾಟಗರಿಯಲ್ಲಿ ಸಿಕ್ಕಿದೆ. ಇನ್ನು ಬೇರೆಯವ್ರಿಗೂ ಸಿಕ್ಕಿದೆ. ಇದನ್ನ ಕೊಲಂಬಿಯಾ ಯೂನಿವರ್ಸಿಟಿ ಗ್ರಾಜುಯೇಟ್ ಸ್ಕೂಲ್ ಆಫ್ ಜರ್ನಲಿಸಂ ಕೊಡ್ತಕ್ಕಂಥದ್ದು, ಪ್ರತಿ ವರ್ಷ ಕೊಡುತ್ತೆ. ಇವರಿಬ್ಬರಿಗೆ ಟ್ರ್ಯಾಪ್ಡ್ ಅಂತಕ್ಕಂಥ ಒಂದು ಏನ್ ಪುಸ್ತಕ ಬರೆದಿದ್ದಾರೆ, ಡಿಜಿಟಲ್ ಬಂಧನಕ್ಕೆ ಸಂಬಂಧಪಟ್ಟಂತೆ ಬಲಿಯಾದ ಭಾರತ ನರವಿಜ್ಞಾನಿ ಕಥೆನ ಮನಮುಟ್ಟುವ ರೀತಿ ದೃಶ್ಯಗಳನ್ನ ಕಟ್ಟಿ ಡೇಟಾ ಚಾಲಿತ ಒಳನೋಟಗಳನ್ನು ಕೊಟ್ಟು ಬರೆದಿರ್ತಕ್ಕಂಥದ್ದು. ಹಾಗಾಗಿ ಇದನ್ನ ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು. ಓಕೆ, ಭಾರತೀಯರದ್ದು ನೋಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ವಾಣಿಜ್ಯ ಹಡಗುಗಳಿಗೆ ಬೆಂಗಾವಲು ನೀಡಲು ಮತ್ತು ಡ್ಯಾಶ್ ನಲ್ಲಿ ಸಂಚರಣೆಯ ಸ್ವಾತಂತ್ರ್ಯವನ್ನು ಖಚಿತಪಡಿಸಿಕೊಳ್ಳಲು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಪ್ರಾಜೆಕ್ಟ್ ಫ್ರೀಡಮ್ ಅನ್ನು ಪ್ರಾರಂಭಿಸಿತು. ನೋಡಿ, ಪ್ರಾಜೆಕ್ಟ್ ಫ್ರೀಡಮ್ಸ್ ಬಂದು ಹರ್ಮುಜ್ ಜಲಸಂಧಿ ಗೊತ್ತಿದೆಯಲ್ಲ, ಇರಾನ್ ಬಿಡ್ತಿರ್ಲಿಲ್ಲ. ಹಂಗಾಗಿ ಅಲ್ಲಿ ಒಂದು ಕಮರ್ಷಿಯಲ್ ಹಡಗುಗಳು ಮತ್ತೆ ಬೇರೆ ಬೇರೆ ಏನ್ ಸಿಕ್ಕಾಕೊಂಡು ಅದನ್ನೆಲ್ಲ ಬಿಡ್ಸಕ್ಕೋಸ್ಕರ ಮಿಲಿಟರಿ ಆಕ್ಷನ್ ತಗೊಂಡು ಬಿಡಿಸಿರ್ತಕ್ಕಂಥದ್ದು ಪ್ರಾಜೆಕ್ಟ್ ಫ್ರೀಡಮ್ ಅಂತ. ನೆಕ್ಸ್ಟ್ ಬರ್ತೀನಿ. ಭಾರತದಲ್ಲಿ ಯಾವ ರಾಜ್ಯ ಸಂಪೂರ್ಣ ಕಾಗದ ರಹಿತ ನ್ಯಾಯಾಂಗ ವ್ಯವಸ್ಥೆಯನ್ನು ಪಡೆದಿದೆ? ಅಸ್ಸಾಂ ಅಲ್ಲ, ಸಿಕ್ಕಿಂ. ವೆರಿ ಇಂಪಾರ್ಟೆಂಟ್. ನ್ಯಾಯಾಂಗದಲ್ಲಿ ಕಂಪ್ಲೀಟ್, ಸಿಕ್ಕಿಂ ಸಣ್ಣ ರಾಜ್ಯ ಅಲ್ವಾ, ಎಲ್ಲಾ ತರ ಒಂದು ಇದನ್ನು ಕೂಡ ಅಚೀವ್ ಮಾಡ್ತಾ ಬರ್ತಾ ಇದೆ. ಫುಲ್ಲಿ ಪೇಪರ್ಲೆಸ್ ಜುಡಿಷರಿ ಹೊಂದಿರತಕ್ಕಂಥ ರಾಜ್ಯ ಇವಾಗ. ಈ ಫೈಲಿಂಗ್ ಆಗಿರ್ಬೋದು ಎಲ್ಲ ಎಲೆಕ್ಟ್ರಾನಿಕಲಿ ನಡೆಯುತ್ತೆ. ನೆಕ್ಸ್ಟ್, ಕೇಂದ್ರ ಸರ್ಕಾರ ಜೂನ್ 1, 2021 ದಕ್ಷಿಣ ಕರಾವಳಿ ರೈಲ್ವೆಯನ್ನು ಅಧಿಸೂಚನೆ ಮಾಡಲಾಗಿದೆ. ಇದು ಭಾರತದ 18ನೇ ರೈಲ್ವೆ ವಲಯವಾಗಿದೆ. ದಕ್ಷಿಣ ಕರಾವಳಿ ರೈಲ್ವೆ ವಲಯದ ಪ್ರಧಾನ ಕಚೇರಿ ಇಲ್ಲಿ ನೆಲೆಗೊಂಡಿದೆ. ನೋಡಿ, ಈಗ ಲೋಗೋ ಕೂಡ ಬಿಡುಗಡೆ ಮಾಡಿದೆ. ಈ ಸ್ಟಾರ್ ಇದೆ ನೋಡಿ, ಸ್ಟಾರ್ ಇದೆ ಸುತ್ತ 18 ಸ್ಟಾರ್ಗಳು ಹಾಕಿದೆ. ಅಂದ್ರೆ ಈಗ ಟೋಟಲ್ 18 ರೈಲ್ವೆ ನಮ್ದು ಕಂಪ್ಲೀಟ್ ಒಂದು ಹೆಡ್ ಕ್ವಾರ್ಟರ್ಸ್ಗಳಿವೆ. ಓಕೆ, ಬ್ರಾಂಚಸ್ಗಳಿವೆ. ಅದರಲ್ಲಿ ಈ ಕೋಸ್ಟಲ್ ಸೌತ್ ಕೋಸ್ಟ್ ರೀಸನ್ ಅಂತ ವಿಶಾಖಪಟ್ಟಣ ಮಾಡಿರತಕ್ಕಂಥದ್ದು. ಓಕೆ, ಅದು ಗೊತ್ತಿರಲಿ. ನಾನು ಈ ಲಿಸ್ಟ್ ಕೊಟ್ಬಿಡ್ತೀನಿ ನಿಮಗೆ, ಯಾವ್ದು ಅಂತ ನೋಡ್ಕೊಳ್ಳಿ. ಓಕೆ, ಹುಬ್ಬಳ್ಳಿ ಇದೆ ನಮ್ದು ಅಲ್ವಾ, ಕರ್ನಾಟಕದ ಹುಬ್ಳಿ ಸೌತ್ ವೆಸ್ಟರ್ನ್ ರೈಲ್ವೆ ಅಂತೇಳಿ. ಇದು ಸೌತ್ ಕೋಸ್ಟ್ ಬಂದು ವಿಶಾಖಪಟ್ಟಣ ಹೆಡ್ ಕ್ವಾರ್ಟರ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಸರ್, ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಏನಾಯ್ತು ಅಂದ್ರೆ ಅತಿ ದೊಡ್ಡ ನೀರೊಳಗೆ ಒಂದು ದೊಡ್ಡದಾದ ಫ್ಲಾಗ್ ತಗೊಂಡೋಗಿ ಅಲ್ಲಿನ ಹಾರಿಸಿ ಗಿನ್ನಿಸ್ ದಾಖಲೆ ಮಾಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮನ ಯಾವ ದ್ವೀಪದ ಬಳಿ ಮಾಡಲಾಯಿತು? ಯಾವ ದ್ವೀಪದ ಹತ್ರ ಸಮುದ್ರದ ಅಡಿಯಲ್ಲಿ ಮಾಡಲಾಯಿತು? ಯಾವ ದ್ವೀಪ ಅದು? ಹ್ಯಾವ್ಲಾಕ್ ದ್ವೀಪ, ಹ್ಯಾವ್ಲಾಕ್ ಐಲ್ಯಾಂಡ್ ಅಂತ ಕರಿತೀವಿ. ಓಕೆ, ಇದರ ಅಳತೆ ಬಂದು 60 ಮೀಟರ್ ಬೈ 40 ಮೀಟರ್ ಅಂಡರ್ ವಾಟರ್. ಓಕೆ, ನಮ್ಮ ಡೈವ್ ಆಪರೇಷನ್ಸ್ ನ ಇದನ್ನ ಲೀಡ್ ಮಾಡಿದ್ದು ಇಂಡಿಯನ್ ನೇವಿ. ಓಕೆ, ಆಪರೇಷನ್ಸ್ ಅಲ್ಲಿ ಇರತಕ್ಕಂಥ DK ಜೋಶಿ ಅವರು, ನೇವಿ, ಕಾಸ್ಟ್ ಗಾರ್ಡ್ ಪೊಲೀಸು ಮತ್ತೆ ಪ್ರೊಫೆಷನಲ್ ಡ್ರೈವರ್ಸ್ ಅವರೆಲ್ಲ ಕೂಡ ಇದರಲ್ಲಿ ಇದ್ರು. ನೆಕ್ಸ್ಟ್, ಭಾರತದ ಮೊದಲ ಬಿಗ್ ಕ್ಯಾಟ್ ಅಲಿಯನ್ಸ್ ನಿಮ್ಗೆ ಗೊತ್ತಿದೆ, IBCA ಗೊತ್ತಿರಬೇಕು. ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಿಯನ್ಸ್ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಥಾಪನೆ ಮಾಡಿದ್ದು 2023ರಲ್ಲಿ ಮೈಸೂರು ಯೂನಿವರ್ಸಿಟಿಗೆ ಬಂದಾಗ. ಅಲ್ಲಿ ನಿಮ್ಗೆ ಗೊತ್ತಿದೆ 50 ಇಯರ್ಸ್ ಆಗಿರತಕ್ಕಂಥ ಪ್ರಾಜೆಕ್ಟ್ ಟೈಗರ್ ಅಂತೇಳಿ. ಇದನ್ನ ನಮ್ಮ ಕಂಪ್ಲೀಟ್ ಈ ಬಿಗ್ ಕ್ಯಾಟ್ಗಳು ಏನಿದೆ 7 ರೀತಿಯಾದ ಒಂದು ಇದನ್ನ ರಕ್ಷಣೆ ಮಾಡಬೇಕು ಅಂತ ಮಾಡಿತ್ತು. ಹಾಗಾಗಿ ಇದರ ಮೊದಲ ಅಧಿವೇಶನ ಈಗ ಭಾರತದಲ್ಲಿ ನಡೀತಾ ಇದೆ, ಡೆಲ್ಲಿಲಿ. ಲೋಗೋ ಮತ್ತೆ ಇದನ್ನ ಬಿಡುಗಡೆ ಮಾಡಿದ್ದಾರೆ. ಓಕೆ, ಲೋಗೋ ಮತ್ತೆ ಅದರ ಒಂದು ವೆಬ್ಸೈಟ್ ನ ಬಿಡುಗಡೆ ಮಾಡಿದ್ದಾರೆ. ಮತ್ತೆ ಅದರ ಥೀಮ್ ಏನು ಅಂತ ಕೂಡ ಕೇಳ್ಬೋದು ನಿಮ್ಗೆ. ಸೇವ್ ಬಿಗ್ ಕ್ಯಾಟ್, ಸೇವ್ ಹ್ಯುಮ್ಯಾನಿಟಿ, ಸೇವ್ ಎಕೋಸಿಸ್ಟಮ್ ಅಂತ. ಓಕೆ, ದೊಡ್ಡ ಬೆಕ್ಕುಗಳನ್ನ ಸೇವ್ ಮಾಡಿ, ಮಾನವೀಯತೆಯನ್ನು ಸೇವ್ ಮಾಡಿ, ಓಕೆ, ಪರಿಸರ ವ್ಯವಸ್ಥೆಯನ್ನ ಉಳಿಸಿ ಅಂತಕ್ಕಂಥದ್ದು. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಸರ್. ಇದು ಜೂನ್ ಅಲ್ಲಿ ನಡೀತಾ ಇದೆ ಒಂದು ಸಮಿಟ್. ನೆಕ್ಸ್ಟ್, ಭಾರತದ ಮುಂದಿನ ರಕ್ಷಣಾ ಸಿಬ್ಬಂದಿ ನೋಡಿ, ಹೊಸದಾಗಿ CDS ಇವರು ಮೂರನೇ CDS ಇವರು. ಮೊದಲನೇವರು ಹೆಲಿಕಾಪ್ಟರ್ ದುರಂತದಲ್ಲಿ ತೀರೋಗ್ತಾರೆ ಕೇರಳದ ಹತ್ರ. ಯಾರು ಹೇಳಿ ನೋಡೋಣ. ಈಗ ಮೂರನೇವರು ಯಾರು ಸರ್ ಹೇಳ್ತೀರಾ? NS ರಾಜಸುಬ್ರಹ್ಮಣ್ಯ, ಲೆಫ್ಟಿನೆಂಟ್ ಜನರಲ್. ಇವರು CDS ಅಂದ್ರೇನು? ಈಗ ನಾವು ನೇವಿ, ಆರ್ಮಿ ಮತ್ತೆ ಏರ್ ವಿಂಗ್ ಮೂರನ್ನು ಕೋಆರ್ಡಿನೇಟ್ ಮಾಡೋರು. ಆ ಮೂರು ಜೊತೆನೂ ಕೂಡ, ಯಾಕಂದ್ರೆ ಕಾರ್ಗಿಲ್ ಅಲ್ಲಿ ಕೋಆರ್ಡಿನೇಷನ್ ಇರಲಿಲ್ಲ ನಮ್ಮ ಕಾರ್ಗಿಲ್ ಯುದ್ಧದಲ್ಲಿ. ಹಾಗಾಗಿ ಒಬ್ಬ CDS, ಚೀಫ್ ಡಿಫೆನ್ಸ್ ಸ್ಟಾಫ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ತೀವಿ. ಅವರು ಮೂರನ್ನು ಕೂಡ ಕೋಆರ್ಡಿನೇಟ್ ಮಾಡಕ್ಕೆ ಮತ್ತೆ ರಿಕ್ರೂಟ್ಮೆಂಟ್ ಮತ್ತೆ ಏನೋ ಈ ಒಂದು ಮೆಟೀರಿಯಲ್ ತಗೊಳ್ಳೋಕೆ ಎಲ್ಲದಕ್ಕೂ ಕೂಡ ಹೆಲ್ಪ್ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ CDS ಅಂತ. ಸೊ ಹೊಸದಾಗಿ ನೆನಪಾಗಿ ಈಗ ಲಾಸ್ಟ್ ಜನರಲ್ ಅನಿಲ್ ಚೌಹಾಣ್ ಅವರಿದ್ರು, ಅವ್ರ ಒಂದು ಟೆನ್ಯೂರ್ ಮುಗಿಯಿತು, ಹಂಗಾಗಿ ಇವ್ರು ಮಾಡಿದ್ದಾರೆ. ಇವೆಲ್ಲ ಎಕ್ಸಾಂಪಲ್ ಕೇಳ್ತಾರೆ. ಅದು ಬಿಟ್ಟು ಇನ್ನೂ ಒಂದು ಇಂಪಾರ್ಟೆಂಟ್, ಇಲ್ಲೊಂದಿಷ್ಟು ಬೇರೆ ಬೇರೆ ಕೊಟ್ಟಿನಿ. ಇದಕ್ಕಿಂತ ಇನ್ನೊಂದು ಕ್ವಶನ್ ಇದೆ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನೇವಿಗೆ ಹೊಸ ಅಡ್ಮಿರಲ್ ನ ನೇಮಕ ಮಾಡಿದ್ದಾರೆ. ಯಾರು ಹೇಳ್ತೀರಾ? ವೈಸ್ ಅಡ್ಮಿರಲ್ ಯಾರು? ಫಟಾಫಟ್ ಅಂತ ಹೇಳ್ಬೇಕು. ನಾನು ಮೂರದು ಕೊಟ್ಬಿಡ್ತೀನಿ ನಿಮ್ಗೆ ಇಲ್ಲಿ. ಇಂಡಿಯನ್ ಆರ್ಮಿ ಚೀಫು, ಇಂಡಿಯನ್ ನೇವಿ, ಇಂಡಿಯನ್ ಏರ್ ಫೋರ್ಸ್ ಎಲ್ಲ ಕೊಟ್ಬಿಡ್ತೀನಿ. ಯಾರು ಹೇಳ್ಬೇಕು? ಕೃಷ್ಣ ಸ್ವಾಮಿನಾಥನ್. ಓಕೆ, ಇಲ್ಲಿ ಇಂಡಿಯನ್ ಆರ್ಮಿ ಚೀಫ್ ಯಾರು ಸರ್? ಆರ್ಮಿ ಸ್ಟಾಫ್ ಜನರಲ್ ಉಪೇಂದ್ರ ದ್ವಿವೇದಿ ಅವರಿದ್ದಾರೆ. ಇಂಡಿಯನ್ ನೇವಿ ಈಗ ಹೊಸದಾಗಿ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್. ಏರ್ ಫೋರ್ಸ್ ನ ಸ್ಟಾಫ್ ಯಾರು? ಚೀಫು
ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್, ಇವ್ರು 3 ಜನ. ಇವೆಲ್ಲ ನಿಮಗೆ SSC ಬ್ಯಾಂಕಿಂಗು ಡಿಫೆನ್ಸಿವ್ ಬ್ಯಾಂಕ್ ಇಲ್ಲೆಲ್ಲ ಕೇಳ್ತಾರೆ ಸ್ನೇಹಿತರೆ. ಓಕೆ, ಈ 3ಕ್ಕೂ ಹೆಡ್ ಯಾರು ಸರ್ ಅಂದ್ರೆ ಈ 3ನ್ನು ಕೋಆರ್ಡಿನೇಟ್ ಮಾಡೋದು CDS NS ರಾಜಸುಬ್ರಹ್ಮಣ್ಯ, ಹೊಸದಾಗಿ ನೇಮಕ ಆಗಿದ್ದಾರೆ. ಓಕೆ, 3ನೇ ಅವರು. ಈಗ ಇನ್ನು ಇವ್ರು ಎಲ್ಲರಿಗಿಂತ ಕಂಪ್ಲೀಟ್ ಆಗಿ ನೋಡ್ಕೊಳ್ಳೋದಾರ ರಾಷ್ಟ್ರಪತಿ. ಅವ್ರನ್ನ ನಾವು ಕಮಾಂಡರ್, ಸುಪ್ರೀಂ ಕಮಾಂಡರ್ ಆಫ್ ದ 3 ಫೋರ್ಸಸ್ ಅಂತ ಕರಿತೀವಿ ಅಲ್ವಾ ಸರ್? ಎಸ್. ನೆಕ್ಸ್ಟ್ ಬರ್ತೀನಿ. ಜನನಿ ಅಂತ ಒಂದು QR ಬೇಸ್ಡ್ ಡಿಜಿಟಲ್ ವೇದಿಕೆಯನ್ನ ಈಗ ತಂದಿದ್ದಾರೆ ಸ್ನೇಹಿತರೆ. ಈ ಜನನಿ ಅಂತಕ್ಕಂಥದ್ದು ಏನಿದ್ರೆ ಮಕ್ಕಳು, ಓಕೆ, ಪ್ರಸೂತಿ ಪೂರ್ವ ಅಂದ್ರೆ ಗರ್ಭಿಣಿಯರು, ಅವರ ಒಂದು ಆರೈಕೆಗೋಸ್ಕರ ಸಮಗ್ರ ಆರೈಕೆನ ನೋಡ್ಕೊಳ್ಳೋಕೋಸ್ಕರ ಇರ್ತಕ್ಕಂಥದ್ದು. ಜನನಿ ಫುಲ್ ಫಾರ್ಮ್ ಏನಿದೆ ಕಂಟೆಕ್ಸ್ಟ್ ಅಲ್ಲಿ ಅದನ್ನ ಕೇಳಿದ್ದೀನಿ. ಜರ್ನಿ ಆಫ್ ಏನು ಸರ್, ಆಂಟೆನಾಟಲ್ ಇದೆ ನೋಡಿ, ಆಂಟೆನಾಟಲ್ ನಾಟಲ್ ಅಂಡ್ ನಿಯೋನಾಟಲ್ ಇಂಟಿಗ್ರೇಟೆಡ್ ಕೇರ್, ಪ್ರಸವ ಪೂರ್ವ ಮತ್ತು ನವಜಾತ ಶಿಶುಗಳ ಸಮಗ್ರ ಆರೈಕೆ ಅಂತ ಹೇಳಿ. ಓಕೆ, ಇದರಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ, ಅವ್ರಿಗೆ ಏನೇನು ಬೇಕೆಲ್ಲ ಫೆಸಿಲಿಟೀಸ್ ಕೊಡ್ತಾರೆ. ತುಂಬಾ ಡೀಟೇಲ್ ನಾನು ಎಗೇನ್ ಇದನ್ನು ಮಾಡಿದ್ದೀನಿ, ವೀಕ್ಲಿ ಕರೆಂಟ್ ಅಫೇರ್ಸ್ ನೋಡಿ. ನೆಕ್ಸ್ಟ್, ಈಗ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಅವರು 2 ಹೆಣ್ಣು ಚಿರತೆಯನ್ನು ಬಿಟ್ರು ಸರ್. ಯಾವ್ದ್ರಲ್ಲಿ ಬಿಟ್ರು? ಕೂನೂರ್ ರಾಷ್ಟ್ರೀಯ ಉದ್ಯಾನದಲ್ಲಿ ಬಿಟ್ರಾ? ಎಸ್ ಸರ್. ಸೊ ಇಲ್ಲಿ ನಿಮ್ಗೆ ಗೊತ್ತಿರಬೇಕು, ಒಟ್ಟು 57 ಚಿರತೆಗಳಿಗೆ ನಾವು ಪ್ರಾಜೆಕ್ಟ್ ಚೀತಾ ಆಫ್ರಿಕಾದಿಂದ ತಂದ್ವಿ. ಎಲ್ಲಿ ತಂದ್ವಿ? ನಮಿಬಿಯಾ ಅಂತಂದ್ವಿ, ಸೌತ್ ಆಫ್ರಿಕಾ. ಈಗ ತಂದಿರ್ತಕ್ಕಂಥದ್ದು ಬೋಟ್ಸ್ವಾನಾದಿಂದ 9 ತಂದ್ವಿ. 9 ಚೀತಾಗಳನ್ನ ಬೋಟ್ಸ್ವಾನ ತಂದ್ವಿ. ಈಗ 2ನೇ ಫೀಮೇಲ್ ಬಿಟ್ಟಿದ್ದಾರೆ. ಅದರಲ್ಲಿ 9 ಚೀತಾಗಳಲ್ಲಿ ನಾವು ನೋಡೋದಾದ್ರೆ ನೋಡಿ, ನಾನು ಇಲ್ಲಿ ನಿಮ್ಗೆ ಏನ್ ಹೇಳ್ತೀನಿ ಅಂತಂದ್ರೆ ಇದನ್ನ ನೀವು ಸ್ಟಡಿ ಮಾಡಬೇಕು ಡೀಟೇಲ್ ಆಗಿ. ಅಗೇನ್ ಇದನ್ನು ಕೂಡ ವೀಕ್ಲಿ ಕರೆಂಟ್ ಅಫೇರ್ ಡೀಟೇಲ್ ಮಾಡಿದ್ದೇನೆ. ಇಲ್ಲಿ ನಮಿಬಿಯಾ ಅಂದ ಎಷ್ಟು ಬಂತು, ಸೌತ್ ಆಫ್ರಿಕಾ ಅಂದ ಎಷ್ಟು ಬಂತು, ಬೋಟ್ಸ್ವಾನಾ ಅಂದ ಎಷ್ಟು ಬಂತು. ಸೊ ಇವೆಲ್ಲ ನಿಮ್ಗೆ ಗೊತ್ತಿರಬೇಕು. ಈ ಸುದ್ದಿಯಲ್ಲಿ ಇದೆ ಅಂದ್ರೆ ಏನ್ ಬೇಕಾದ್ರೆ ಎಕ್ಸಾಮ್ ಬೇಕಾದ್ರೆ ಇದನ್ನೇ ಕೇಳಬೇಕು ಅಂತಿಲ್ಲ. ನಮಿಬಿಯಾ ಅಂದ ಎಷ್ಟು ಬಂತು, ಈಗ ಭಾರತದಲ್ಲಿ ಒಟ್ಟು ಎಷ್ಟಿದೆ, ಇವೆಲ್ಲ ಕೇಳಬಹುದು. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್, ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ವೆಬ್ಸೈಟ್ ನ ಪ್ರಾರಂಭಿಸಲಾಗಿದೆ, AI ಚಾಲಿತ ಚಾಟ್ ಬೋಟ್ ಅಂತ. ಅಲ್ಲಿ 2 ಮಾಡಿದ್ದಾರೆ ಅವರು. 2 ಕೂಡ ಡಿಸ್ಕಸ್ ಮಾಡ್ತೀನಿ. ಈಗ ಒಂದು ಮಾತ್ರ ಕೇಳಿದ್ದೀನಿ ಇಲ್ಲಿ, ಸುಸಹಾಯ್ ಅಂತ ಹೇಳಿ, ಸುಸಹಾಯ್ ಅಂತ ಹೇಳಿ. ಓಕೆ, ಇದೇನ್ ಮಾಡುತ್ತೆ? ಒನ್ ಕೇಸ್ ಒನ್ ಡೇಟ್ ಮತ್ತೆ ಸುಸಹಾಯ್ ಅಂತ, 1 ಕೇಸ್ 1 ಡೇಟಾ ಅಂತಕ್ಕಂಥದ್ದು ಏನಿದೆ. ಈಗ ನೀವು ತಾಲೂಕು ಕೋರ್ಟು, ಜಿಲ್ಲಾ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟ್, ಒಂದು ಕೇಸ್ ನಡೀತಾ ಇದ್ರೆ ಅವ್ರದ್ದು ಕಂಪ್ಲೀಟ್ ಡೇಟಾ ಆನ್ಲೈನ್ ಅಲ್ಲಿ ಅವರ ಒಂದು ಇದರಲ್ಲಿ ಇರಬೇಕು. ನಾವು ಅದನ್ನ ತಗೊಂಡೋಗಿ ಸರ್ಟಿಫಿಕೇಟ್ ಕಾಪಿ ಅಲ್ಲೋ ಕೊಡೋದು ಅಂತ ಇರಬಾರ್ದು. ಅಲ್ಲೇ ಆಕ್ಸೆಸ್, ಮತ್ತೆ ಆ ಕಂಪ್ಲೀಟ್ ಏನಾದ್ರು ಈಗ ಒಂದು ಜಜ್ಮೆಂಟ್ ಬಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಅದು ಆನ್ಲೈನ್ ಅಲ್ಲಿ ಸಿಗ್ಬೇಕು. ಎಲ್ಲ ಒನ್ ಕೇಸ್ 1 ಡೇಟಾ ತರ ಇರಬೇಕು. ಎಲ್ಲ ಡಿಜಿಟಲೈಸ್ ಮಾಡಬೇಕು ಅಂತಕ್ಕಂಥದ್ದು. ಯೂನಿಫೈಡ್ ಸಿಸ್ಟಮ್ ಅಲ್ಲಿ ಎಲ್ಲ ಆಕ್ಸೆಸ್ ಸಿಗಂಗಾಗಬೇಕು, ಇಂಟರ್ ಕನೆಕ್ಟೆಡ್ ಇರಬೇಕು ಅಂತ ಒಂದು. ಇನ್ನೊಂದು ಸುಸಹಾಯ ಅಂತಕ್ಕಂಥದ್ದು ಚಾಟ್ ಬೋಟ್. ಇದು ಈ ಚಾಟ್ ಬೋಟ್ ಏನ್ ಮಾಡುತ್ತೆ ಅಂತಂದ್ರೆ, ಈ ಸುಸಹಾಯ ಅಂತಕ್ಕಂಥದ್ದು ನಿಮಗೆ ಈಗ ಆನ್ಲೈನ್ ಅಲ್ಲಿ ಒಂದು ಕೇಸ್ ಅಪ್ಲೈ ಮಾಡ್ತಿದ್ರು ಹೋದ್ರೆ ನಿಮಗೆ ನೆಕ್ಸ್ಟ್ ಪ್ರೋಸೆಸ್ ಏನು, ನೆಕ್ಸ್ಟ್ ಏನ್ ಮಾಡಬೇಕು, ಏನು ನಿಮ್ಗೆ ಲಾಯರ್ ಹೇಳ್ಬೇಕಂತ ನಿಮಗೆ ಇದ್ರಲ್ಲಿ ಡೀಟೇಲ್ ಕೊಡುತ್ತೆ. ನೆಕ್ಸ್ಟ್ ಏನ್ ಮಾಡಬೇಕು, ಏನು ಸ್ಟೇಜು, ಏನು ನೀವು ಎಲ್ಲ ಕೂಡ ರಿಲೇಟೆಡ್ ನಿಮ್ಗೆ ಇನ್ಫಾರ್ಮೇಶನ್ ಈ ವಾಟ್ಸಪ್ ಚಾಟ್ ಬೋಟ್ ಇದ್ರಲ್ಲಿ ಇರುತ್ತೆ. ಅಲ್ಲಿ ಮುಖಾಂತರ ನೀವು ಇನ್ಫಾರ್ಮೇಶನ್ ತಗೋಬಹುದು ನೀವೇನೆ. ಓಕೆ, ಬೇರೆಯವ್ರನ್ನ ಕೇಳೋ ಸ್ಥಿತಿನೇ ಇರಲ್ಲ ಅಂತಕ್ಕಂಥದ್ದು ಇದೆಯಲ್ಲ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದೀನಿ, ನೋಡ್ಕೋಬಹುದು. ನೆಕ್ಸ್ಟ್, ವೆರಿ ವೆರಿ ಇಂಪಾರ್ಟೆಂಟ್, ಭಾರತ ನವೀಕರಿಸಬಹುದಾದ ಇಂಧನ ಸಾಧನಗಳ ಕುರಿತು ನಿಮಗೆ ಕ್ವಶನ್ ಕೇಳಿದ್ದೀನಿ. ಭಾರತದಲ್ಲಿ ಈಗ ನವೀಕರಿಸದ ರಿನ್ಯೂಬಲ್ ಎನರ್ಜಿ ನೋಡೋದಾದ್ರೆ 2025 ಹೊತ್ತಿಗೆ ವಿಶ್ವದ 3ನೇ ಅತಿ ದೊಡ್ಡ ದೇಶವಾಗಿದೆ. 3rd ವಿಶ್ವದಲ್ಲಿ ನಾವು ರಿನ್ಯೂಬಲ್ ಎನರ್ಜಿಲಿ 250 ಕ್ರಾಸ್ ಮಾಡಿದೀವಲ್ಲ. ಇದು ಲಾಸ್ಟ್ ಇಯರ್ ಹೇಳಿದ್ದೆ ನಿಮಗೆ. ಓದಿರೋ ವೀಕ್ಲಿ ಕರೆಂಟ್ ಅಫೇರ್ ಮಂತ್ಲಿ ಎಲ್ಲ ಲಾಸ್ಟ್ ಇಯರ್ದು ನೋಡಿಲ್ಲ ನೋಡಿ. ಭಾರತ ಜಾಗತಿಕ ಶ್ರೇಯಾಂಕದಲ್ಲಿ ಬ್ರೆಜಿಲ್ ಹಿಂದಿಕ್ಕಿದೆ. ಹೌದು ಸರ್. ನವೀಕರಿಸದ ಇಂಧನ ಸಾಮರ್ಥ್ಯದಲ್ಲಿ USA ಅತಿ ದೊಡ್ಡದಾಗಿದೆ. ತಪ್ಪು. ಇದು ಫಸ್ಟ್ ಚೈನಾ ಇರೋದು. ಚೈನಾ ಫಸ್ಟ್, ಆಮೇಲೆ USA, ಆಮೇಲೆ ಇಂಡಿಯಾ. ಸೊ ಹಾಗಾಗಿ ಆಪ್ಷನ್ 1 and 2 ಮಾತ್ರ ಕರೆಕ್ಟು, ಆಪ್ಷನ್ 3 ತಪ್ಪು. ಓಕೆ, ನಾನು ಲಿಸ್ಟ್ ಕೊಟ್ಬಿಡ್ತೇನೆ ನಿಮಗೆ. 250 ನಿಮ್ಗೆ ಗೊತ್ತಿದೆ. 500 ನಾವು ಗಿಗಾವ್ಯಾಟ್ ನ ಅಚೀವ್ ಮಾಡಬೇಕು 2030. ಓಕೆ, ನಾನ್ ಫಾಸಿಲ್ ಫ್ಯೂಯಲ್ ಇಂದ, ಇದು ಗೊತ್ತಿರಬೇಕು. ನಮ್ ಟಾರ್ಗೆಟ್ ಇರೋದು ಈಗ ಆಲ್ರೆಡಿ 250 ಅಚೀವ್ ಮಾಡ್ಬಿಟ್ಟಿದೀವಿ ನಾವು. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ ಇನ್ನೊಂದು, ದಾಂಡೇವಾಲದಲ್ಲಿ ತೈಲ ನಿಕ್ಷೇಪವನ್ನ ನಾವು ಕಂಡಿಡಿದ್ವಿ. ಎಲ್ಲಿ ದಾಂಡೇವಾಲ ಅಂತಕ್ಕಂಥದ್ದು ಎಲ್ಲಿ? ರಾಜಸ್ಥಾನ. ಈಗ ಇದೆಲ್ಲ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ನಾವು ಫಾಸಿಲ್ ಫ್ಯೂಲ್ ನ ಬರಮಾಡ್ಕೊಳ್ಳೋದು ತಪ್ಪುತ್ತೆ, ನಾವು ಆಮದು ಮಾಡ್ಕೊಳ್ಳೋದ್ರ ಮೇಲೆ ಎಷ್ಟು ಡಿಪೆಂಡ್ ಆಗಿರೋದು ತಪ್ಪುತ್ತೆ ಅಂತ. ಓಕೆ, ಇದನ್ನು ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ನೋಡ್ಕೊಳ್ಳಿ. ದಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಲ್ಲಿ ನಿಮಗೆ ಒಂದ್ ದಿನಕ್ಕೆ 25,000 ಅಷ್ಟು ಸ್ಟ್ಯಾಂಡರ್ಡ್ ಕ್ಯೂಬಿಕ್ ಮೀಟರ್ ಅಷ್ಟು ನಿಮಗೆ ನ್ಯಾಚುರಲ್ ಗ್ಯಾಸ್ ಸಿಗುತ್ತೆ. ಮತ್ತೆ ತುಂಬಾ ಆಳನೂ ಇಲ್ಲ. ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಇದನ್ನ ನಾವು ಎಲ್ಲಪ್ಪ ಅದು ಎಲ್ಲೋಯ್ತದು, ಒಂದು ಸೆಕೆಂಡ್, ಶಾಲೋವರ್ ಸಾನು ಫಾರ್ಮೇಶನ್ ಅಂತ ಕರಿತೀವಿ. ತುಂಬಾ ಆಳಕ್ಕೂ ಹೋಗಂಗಿಲ್ಲ, ಸಿಗ್ತಾ ಇದೆ. ಓಕೆ, ಅದೊಂದು ಫೀಚರ್ಸ್, ಜಿಯೋಗ್ರಫಿಕಲ್ ಫೀಚರ್ ಅದು. ನೆಕ್ಸ್ಟ್, ಭಾರತ ಸರ್ಕಾರ ಅಂತಾರಾಷ್ಟ್ರೀಯ ಸಂಸ್ಥೆ ಕಂಟ್ರಿ ಸ್ಟ್ರಾಟಜಿಕ್ ಆಪರ್ಚುನಿಟಿ ಪ್ರೋಗ್ರಾಮ್ ನ, ಇದು ಪ್ರೋಗ್ರಾಮ್ ಆಗ್ಬೇಕಿದು,
ಅನ್ನ 2020-33 ಪ್ರಾರಂಭಿಸ್ತಾ ಇದೆ. ಯಾವ್ದು ಜೊತೆ ಸೇರಿ ಅಂತ ಕೇಳಿದ್ದೀನಿ ಇಲ್ಲಿ. ಯಾವ್ದ್ರ ಜೊತೆ ಸೇರಿ? ಕೃಷಿ ಅಭಿವೃದ್ಧಿಗಾಗಿ ಅಂತಾರಾಷ್ಟ್ರೀಯ ನಿಧಿ ಜೊತೆ ಸೇರಿ 26-33 ರೂರಲ್ ಡೆವಲಪ್ಮೆಂಟ್ಗೋಸ್ಕರ ಕೈ ಜೋಡಿಸ್ತಾ ಇದೆ. COSOP ಅಂದ್ರೆ ಏನ್ ಹೇಳ್ತೀರಾ? ವಾಟ್ ಇಸ್ ದ ಮೀನಿಂಗ್ ಆಫ್ COSOP? ಹೇಳಬೇಕು ಪಟಾಪಟ ಸ್ನೇಹಿತರ. NTR ಕಂಟ್ರಿ ಸ್ಟ್ರಾಟಜಿಕ್ ಆಪರ್ಚುನಿಟಿ ಪ್ರೋಗ್ರಾಮ್, ಇಂಟರ್ನ್ಯಾಷನಲ್ ಫಂಡ್ ಆಫ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಜೊತೆ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾವುದಕ್ಕೆ? ರೂರಲ್ ಡೆವಲಪ್ಮೆಂಟ್ಗೋಸ್ಕರ. ನೆಕ್ಸ್ಟ್, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಗೆ ಗೊತ್ತಿದೆ, ಚಿನ್ನದ ಬೆಳ್ಳಿ ಮನೆ ಆಮೋದನ ಮಾಡ್ಕೊಳ್ತಕ್ಕಂಥ ತೆರಿಗೆನ ಹೆಚ್ಚಿನ ಮಾಡಿದ್ರು, ಹೇಳಿದ್ರು ಮೋದಿನೇ ಅಲ್ವಾ? ಇದನ್ನ ನೀವು ಕಮ್ಮಿ ಮಾಡಬೇಕು, ಚಿನ್ನ ಬೆಳ್ಳಿ ತಗೊಳ್ಳೋದು, ಫಾಸಿಲ್ ಫ್ಯೂಯಲ್ಸ್ಗಳ ಪೆಟ್ರೋಲ್ ಡೀಸೆಲ್ ಮೇಲೆ ಡಿಪೆಂಡ್ ಆಗೋದು ಅಂತ. ಈಗ ಎಷ್ಟಿದೆ ತೆರಿಗೆ? 18.4%. ಮೊದಲು 9.2 ಇತ್ತು, ಡಬಲ್ ಮಾಡಿಬಿಟ್ರು ಅಲ್ವಾ? ಅದರಲ್ಲಿ ಡಿವೈಡ್ ಮಾಡಕ್ ಹೋದ್ರೆ ಅದರಲ್ಲಿ ಫಸ್ಟ್ 5% ಕಸ್ಟಮ್ ಡ್ಯೂಟಿ, 1% ಅಗ್ರಿಕಲ್ಚರ್ ಸೆಸ್ ಅಂತಿತ್ತು, 3% ಈ ಥರದನ್ನ ಡಬಲ್ ಮಾಡಿದ್ರು. 5 ಇರೋದನ್ನ 10 ಮಾಡಿದ್ರು. ಓಕೆ, ಅಗ್ರಿಕಲ್ಚರ್ಸ್ 1 ಇರೋದನ್ನ 5% ಮಾಡಿದ್ರು. ಹಿಂಗೆ ಮಾಡಿ ಈಗ 9.2 ಇರೋದನ್ನ 18.4ಗೆ ಏರಿಸಿದ್ರು. ಓಕೆ, ನೆಕ್ಸ್ಟ್, ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪದಿಂದ ಮಲ್ಟಿ ಇಂಡಿಪೆಂಡೆಂಟ್ಲಿ ಟಾರ್ಗೆಟೆಡ್ ರೀಎಂಟ್ರಿ ವೆಹಿಕಲ್ನ ಸುಧಾರಿತ ಅಗ್ನಿ ಕ್ಷಿಪಣಿನ ಯಶಸ್ವಾಗಿ ಪರೀಕ್ಷೆ ಮಾಡಿದ್ದೀವಿ. ಈ ಕ್ಷಿಪಣಿಯ ಪರೀಕ್ಷೆ ಮಾಡೋದನ್ನ ಕಾರ್ಯಾಚರಣೆನ ನಾವು ಏನಂತ ಕರಿತೀವಿ? ಮಿಷನ್ ಶಕ್ತಿ ಅಂತ ಕರಿತೀವ, ಮಿಷನ್ ಗಗನ್ಯಾನ್ ಅಂತ ಕರಿತೀವ, ಮಿಷನ್ ದಿವ್ಯಾಸ್ತ್ರ ಅಂತ ಕರಿತೀವ? ಎಸ್, ಮಿಷನ್ ದಿವ್ಯಾಸ್ತ್ರ ಇಸ್ ರೈಟ್ ಒನ್. ಓಕೆ, ಅಗೇನ್ ಇದನ್ನು ಅಷ್ಟು ನಾನು ತುಂಬಾ ಡೀಟೇಲ್ ಹೇಳಕ್ ಹೋಗಲ್ಲ. ಅಗ್ನಿ 1 ಬಗ್ಗೆ, ನಮ್ಮ ಈ ಒಂದು ಬಲಾಸ್ಟಿಕ್ ಮಿಸೈಲ್ ಬಗ್ಗೆ ನೋಡೋದಾದ್ರೆ, ನಮ್ಮ ಅಗ್ನಿ 1 ಇಂದ 4 ತನಕ ವಿವಿಧ ರೇಂಜ್ ಅಲ್ಲಿ ಇದೆ. ಇದನ್ನೆಲ್ಲ ವೀಕ್ಲಿದಲ್ಲಿ ಡಿಸೈಡ್ ಮಾಡಿದ್ದೀನಿ ಸ್ನೇಹಿತರೆ, ಅಲ್ಲಿ ದಯವಿಟ್ಟು ನೋಡ್ಕೊಳ್ಳಿ. ಇದು ಜಸ್ಟ್ ನಾನು ನಿಮಗೆ ಈ ಮಿಷನ್ ಹೆಸರೇನು, ಯಾವ್ದನ್ನ ಲಾಂಚ್ ಮಾಡಿದ್ದೀವಿ, ಓಕೆ, ಸೊ ಯಾರು ಲಾಂಚ್ ಮಾಡಿದ್ದು, ಓಕೆ, ಸೊ ಇಂಥದ್ದು DRDO. ಓಕೆ, ಅಗ್ನಿ 1 ಇದು ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೆಡ್ ರೀಎಂಟ್ರಿ ವೆಹಿಕಲ್ ಅಂತ ಕರಿತೀವಿ. ಸೊ ಈ ಥರ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತೀನಿ ಇದರಲ್ಲಿ ನಾನು. ಸೊ ಇನ್ನು ಕಂಪ್ಲೀಟ್ ಇವೆಲ್ಲ ಏನಿಲ್ಲ, ನಾನು ಕೊಟ್ಟಿನಲ್ಲ ಈ ಇನ್ಫಾರ್ಮೇಷನ್ಸ್ ಎಲ್ಲ ನಿಮಗೆ ನಮ್ಮ ವೀಕ್ಲಿ ಕರೆಂಟ್ ಅಫೇರ್ಸ್ ಸಿಗುತ್ತೆ, ಅಲ್ಲಿ ನೋಡಿ. ಯಾಕಂದ್ರೆ ಇಲ್ಲೇ ನಾನು ಅದನ್ನ ಹೇಳ್ತಾ ಕೂತ್ಕೊಂಡ್ರೆ, ಅಗೇನ್ ನಾವು ವೀಕ್ಲಿ ಕರೆಂಟ್ ಅಫೇರ್ಸ್ನ ನಾವು ಅರ್ಧ ಗಂಟೆ ಏನು ಮಾಡ್ತೀವಿ, ಇದು ಒಂದೊಂದು ವಿಷಯನ ನಾವು ಇಲ್ಲಿ ಮಾಡ್ತಾ ಹೋದ್ರೆ, ವೀಕ್ಲಿ ಕರೆಂಟ್ ಅಫೇರ್ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋದ್ರೆ, ಇಟ್ ವಿಲ್ ಗೋ ಟು ಒಂದೊಂದು ಕ್ವಶನ್ ನಿಮಗೆ 10 ನಿಮಿಷ 20 ನಿಮಿಷ ಆಗ್ಬಿಡುತ್ತೆ ಒಂದೊಂದು ಕ್ವಶನ್ ಡಿಸ್ಕಸ್ ಮಾಡೋಕ್ಕೆ. ಸೊ ಹಂಗಾಗಿ ಇಲ್ಲಿ ಪಾಯಿಂಟ್ ಟು ಪಾಯಿಂಟ್ ಕೊಟ್ಟಿರ್ತೀನಿ, ನಾನು ಹೇಳಿರ್ತೀನಿ ವಿಡಿಯೋದಲ್ಲಿ, ಅದನ್ನ ವೀಕ್ಲಿ ಕರೆಂಟ್ ಅಫೇರ್ ನೋಡ್ಕೊಳ್ಳಿ ಅಂತ. ಯಾಕೆ ಲಿಂಕ್ ಕೊಡ್ತೀನಿ ನಾನು ಇದೇ ವಿಡಿಯೋದ ಕೆಳಗೆ. ಮಂತ್ಲಿ ಕರೆಂಟ್ ಅಫೇರು, ವೀಕ್ಲಿ ಕರೆಂಟ್ ಅಫೇರು ಮತ್ತು ಮ್ಯಾರಥಾನ್ ವಿಡಿಯೋ ಲಾಸ್ಟ್ ಇಯರ್ದು ಎಲ್ಲ ಲಿಂಕ್ ಕೊಟ್ಟಿರ್ತೇನೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಜಾಗಿ ಇದಿಷ್ಟು ಒಂದಷ್ಟು ಇಂಪಾರ್ಟೆಂಟ್ ಡಿಸ್ಕಸ್ ಮಾಡಿದ್ದೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ PDF ನಮ್ಮ ಟೆಲಿಗ್ರಾಮ್ ಸಿಗುತ್ತೆ, ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದ.